ಯಾವುದರಲ್ಲಿ ಪ್ರಪಂಚದ ಅತ್ಯಂತ ಶ್ರೇಷ್ಠ ಕಾವ್ಯ, ಪ್ರಪಂಚದ ಉದ್ಗ್ರಂಥ ಯಾವುದು ಅಂತ ಪ್ರಯತ್ನ ಪಟ್ಟಾಗ ಅವರನ್ನು ಆಕರ್ಷಿಸಿದ್ದು ಗಾತ್ರ. ಭಾಷೆ ಎತ್ಕೋದಾಗಲ್ಲ, ಭಾಷೆಯನ್ನು ಕಲಿತು ಅಧ್ಯಯನ ಮಾಡಬೇಕಾದ್ರೆ ಸಂಸ್ಕೃತ ಓದಬೇಕು ಇತ್ಯಾದಿ ಇತ್ಯಾದಿ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಗಾತ್ರ, ಇಲಿಯಟ್ ಮತ್ತು ಒಡಿಸೆ ಎರಡೊಂದು ಸೇರಿಸಿ ಎಷ್ಟಾಗುತ್ತೋ ಅಷ್ಟು ಒಂದು ರಾಮಾಯಣ ಆಯಿತು. 24,000 ಶ್ಲೋಕಗಳು. ಏನ್ರಿ ಇಷ್ಟು ದೊಡ್ಡದಿದೆ ಈ ಗ್ರಂಥ ಅಂತ. ಅದರ 4ರಷ್ಟು ಮಹಾಭಾರತ. ಅಯ್ಯೋಯ್ಯಪ್ಪ ಅಂತ. ಮೊದಲು ಪ್ರಪಂಚಕ್ಕೆ ಭಾರತದ ಸಮುದ್ರವನ್ನು ದಾಟಿ ಆ ಕಡೆಗೆ ಹೋಗಿದ್ದು ಆ 2 ಕಾವ್ಯಗಳು. ಇವತ್ತು ಕಲ್ತಿದ್ದು ನಾಳೆ ನೆನಪಿರಲ್ಲ. ನೆನಪಿನಲ್ಲಿ ಉಳಿಸಿಕೊಳ್ಳಬೇಕು. ಉಳಿಸಿಕೊಳ್ಳುವುದಕ್ಕೆ ಸಾಧನೆ ಬೇಕು. ಸಾಧನೆ ಮಾಡಿದ್ರೆ ಸಿದ್ಧಿ ಸಿಗುತ್ತೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯ. ಕೃಷ್ಣ ಈ ಮಾತನ್ನು ಹೇಳ್ತಾನೆ. ಮನುಷ್ಯಾಣಾಂ ಸಹಸ್ರೇಷು, 1,000 ಜನ ಮನುಷ್ಯರಲ್ಲಿ ಕಶ್ಚಿತ್ ಯತತಿ ಸಿದ್ಧಯ, ಯಾರೋ ಕೆಲವೊಂದು 3-4 ಜನ ಈ ಕಡೆಗೆ ಒಲವು ತೋರಿಸಬಹುದು, ಸಿದ್ಧಿಯ ಕಡೆಗೆ ಒಲವು ತೋರಿಸಬಹುದು. 1 ಕೋಟಿ ಜನ ಓಡಾಡಬಹುದು, ಎಲ್ರಿಗೂ ಭಗವದ್ಗೀತೆ ಬೇಕಾಗಿಲ್ಲ. ಕಶ್ಚಿತ್ ಯತತಿ ಸಿದ್ಧಯ ಕೊಂಚ ಯತತಾಂ ಅಪಿ ಸಿದ್ಧಾನಾಂ. ಹಾಗೆ 100 ಜನ ಸಿದ್ಧರಾದರೆ, ವೇದಾಂತವನ್ನು ಅಧ್ಯಯನ ಮಾಡಿ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವರು 100 ಜನ ಸಿದ್ಧ ಆದರೆ, ಯತತಾಂ ಅಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ. ನನ್ನನ್ನು ವೇತ್ತಿ ಅರ್ಥ ಮಾಡಿಕೊಳ್ತಾರೆ ಕೆಲವರು. ಲಕ್ಷಾಂತರ ಜನ ಓಡಾಡ್ತಾ ಇದ್ರೆ 100 ಮಂದಿ ಪ್ರಯತ್ನ ಪಡ್ತಾರೆ ಅರ್ಥ ಮಾಡ್ಕೊಳ್ಳೋಕೆ. ಆ 100 ಮಂದಿಯಲ್ಲಿ ಒಂದು 7-8 ಮಂದಿ ಮಾತ್ರ ಮಾಂ ವೇತ್ತಿ, ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ. ಅದರಲ್ಲಿ ಯಾರೋ ಒಬ್ಬರು ಮಾಂ ವೇತ್ತಿ ತತ್ವತಃ, ತಾತ್ವಿಕವಾಗಿ ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ತಾರೆ. ಇದು ಹೇಗೆ ಅಂದರೆ, ಕೃಷ್ಣ ಅಂದರೆ ಯಾರು? ಕೃಷ್ಣ ಅಂದರೆ ಕಪ್ಪು ಬಣ್ಣ ಇದ್ದ, ಅಲ್ಲಿ ಎಲ್ಲೋ ದ್ವಾರಕೆಯಲ್ಲಿ ಇದ್ದಂತೆ, ಅಥವಾ ಚಾರಿತ್ರಿಕವಾಗಿ ಏನಾದರೂ ಹುಡುಕೊಂಡು ಹೋದರೆ ಗೋಕುಲದಲ್ಲಿ ಒಂದಷ್ಟು ಜಾಗಗಳನ್ನು ತೋರಿಸ್ತಾರೆ. ಅಥವಾ ನಂದಗಾಂವ್ಗೆ ಹೋದರೆ ಅಲ್ಲಿ ನಂದ ಮಹಾರಾಜನ ಅರಮನೆ ಇದೆ. ಅಲ್ಲಿನ ಹಸುಗಳನ್ನು ನೋಡಿದ್ರೆ ಇಷ್ಟೆತ್ರ ಹಸುಗಳಿರುತ್ತೆ. ನಿಜವಾಗ್ಲೂ ಇಲ್ಲಿ ಕೃಷ್ಣ ಬೆಣ್ಣೆ ತಿಂದಿದ್ದಾನೆ ಅಂತ ಅನಿಸುತ್ತೆ. ಅಲ್ಲಿನ ಹಸುಗಳು ನೋಡಬೇಕು, ಒಂದು 1.5 ಅಷ್ಟು ಎತ್ತುಗಳಿರುತ್ತೆ, ಹಸುಗಳಿರುತ್ತೆ. ಆ ಗೋಕುಲದಲ್ಲಿ ನಂದಗಾಂವ್ ಎತ್ತರ, ಅಲ್ಲಿನ ಮೊಸರಿನಷ್ಟು ಮೊಸರಿನ ಎಲ್ಲೂ ಸಿಗಲ್ಲ, ಭಾರತದಲ್ಲೇ ಸಿಗಲ್ಲ. ಮಥುರಾದಲ್ಲಿ, ನಂದಗಾಂವ್ನಲ್ಲಿ, ಗೋಕುಲದಲ್ಲಿ ಅಲ್ಲಿ ಮೊಸರು ತಗೋಬೇಕು. ಇದು ಕೃಷ್ಣನನ್ನ ಐತಿಹಾಸಿಕವಾಗಿ ಅರ್ಥ ಮಾಡಿಕೊಳ್ಳೋದು. ಕಶ್ಚಿನ್ ಮಾಂ ವೇತ್ತಿ. ಹಾಗೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಇನ್ನೊಂದಷ್ಟು ಜನ ಹತ್ತಿರ ಬರ್ತಾರೆ, 1-8 ಜನ. ಅವರೇ ಅರ್ಥ ಮಾಡ್ಕೊಳ್ತಾರೆ, ಕೃಷ್ಣ ಬಹಳ ದೊಡ್ಡ ರಾಜಕಾರಣಿ ಕಂಡ್ರೆ, ಅವನು ಬಹಳ ದೊಡ್ಡ ಮುತ್ಸದ್ದಿ ಕಂಡ್ರೆ, ಅವನು ಭಕ್ತ ಪರಾಧೀನ ಕಂಡ್ರೆ. ಆದರೆ ಅಂತ ಏನೋ ಶಂಕೆಗಳನ್ನು ಇಟ್ಕೊಂಡು ಮಾತಾಡ್ತಾರೆ. ಕೃಷ್ಣ ಬಹಳ ಕುಟಿಲ. ಆಗಲೇ ನಾವು ಮಾತಾಡಿದೆ, ಕೃಷ್ಣ ನಾರಿ ಚೋರ, ಕೃಷ್ಣ ಕಳ್ಳ. ಆದರೂ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅಂತ 2ನೇ ಹಂತದ ಜನ ಮಾತಾಡ್ತಾರೆ. ಯಾರೋ ಲಕ್ಷದಲ್ಲಿ ಒಬ್ಬರು ಮಾಂ ವೇತಿ ತತ್ವತಃ. ಕೃಷ್ಣ ಒಬ್ಬ ದಾರ್ಶನಿಕ, ಕೃಷ್ಣ ಒಬ್ಬ ಧಾರ್ಮಿಕ, ಕೃಷ್ಣ ಮಾರ್ಗದರ್ಶಕ,
ಕೃಷ್ಣ ತತ್ವವೇತ್ತ, ಕೃಷ್ಣ ಸತ್ಯವನ್ನು ನುಡಿದ, ಕೃಷ್ಣ ಪ್ರಪಂಚಕ್ಕೆ ಪಾಠ ಮಾಡಿದ ಅಂತ ಅರ್ಥ ಮಾಡ್ಕೊಳ್ತಾರೆ. ಅವರು ಯಾರಪ್ಪ ಅಂದರೆ ಭಗವಂತನ ವಾಣಿಯನ್ನು ಕೇಳಿ ಅಧ್ಯಯನ ಮಾಡಿದವರು. ಅಂದರೆ ಭಗವದ್ಗೀತೆಯ ಹತ್ತಿರಕ್ಕೆ ಬರುವವರ ಸಂಖ್ಯೆಯೇ ಬಹಳ ಕಡಿಮೆ. ನನಗೆ ಜನ ಗೊತ್ತಿದೆ. ಅದೇ ನಾನು ಕುಮಾರವ್ಯಾಸ ಭಾರತ ಮಾಡ್ತೀನಿ ಅಂದರೆ ಜನ ಇಷ್ಟಪಡ್ತಾರೆ, ರಾಮಾಯಣ ಮಾತಾಡ್ತೀನಿ ಅಂದರೆ ಇಷ್ಟಪಡ್ತಾರೆ, ಹರಿಶ್ಚಂದ್ರ ಕಾವ್ಯ ಅಂದರೆ ಇಷ್ಟಪಡ್ತಾರೆ. ಭಗವದ್ಗೀತೆಯ ಸುಲಭವಾಗಿ ಅರ್ಥ ಆಗಲ್ಲ. ಯಾರು ಸಿದ್ಧರಾಗಿ ಬರುತ್ತಾರೆಯೋ ಅವರು ಕೇಳ್ತಾ ಇದ್ದಾಗೆ ಅರ್ಥನೂ ಆಗಲ್ಲ. ಅದು ನೀವು ತಪಸ್ಸು ಮಾಡಬೇಕು. ನಿಮಗೆ ಸಾಕ್ಷಾತ್ಕಾರವಾಗಬೇಕಾಗಿದ್ದರೆ ನೀವು ತಪಸ್ಸು ಮಾಡಬೇಕು. ನಿಮಗೆ ಯಾಕೆ ಅರ್ಥ ಮಾಡಿಸಬೇಕು ಅಂತಾನೆ ಕೃಷ್ಣ. ನೀವು ವಿಭೂತಿ ಹಚ್ಕೊಂಡು ಕೂತಿದ್ದೀರಿ, ಒಂದಷ್ಟು ಯಾಕೆ ಹಚ್ಕೊಂಡಿದ್ದೀರಿ? ವಿಭೂತಿಯನ್ನು ಹಚ್ಚಿಕೊಳ್ಳುವ ಮುನ್ನ ವಿಭೂತಿ ಯಾಕೆ ಹಚ್ಕೋಬೇಕು ಅಂತ ಗೊತ್ತಾಗಬೇಕಲ್ರಿ. ಅಸಲು ವಿಭೂತಿ ಅಂದ್ರೆ ಅರ್ಥ ಏನು ಅಂತ ಗೊತ್ತಾಗಬೇಕಲ್ಲ. ಸುಮ್ಮನೆ ಹಚ್ಕೊಂಡ್ಬಿಡೋದು. ಭಸ್ಮ ಅಂದ್ರೆ ಅರ್ಥ ಏನು ಗೊತ್ತಾಗಬೇಕಲ್ಲ. ಭಸ್ಮೋದ್ಧೂಳಿತ ಸರ್ವಾಂಗಂ. ಭಸ್ಮಕ್ಕೂ ಭಸಿತಕ್ಕೂ ವಿಭೂತಿಗೂ ಕ್ಷಾರಕ್ಕೂ ರಕ್ಷಕ್ಕೂ ಇರತಕ್ಕ ವ್ಯತ್ಯಾಸ ಗೊತ್ತಾಗಬೇಕಲ್ಲ ನೀವು ಮೊದಲು. ಆ ವ್ಯತ್ಯಾಸಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ವಿಭೂತಿ ಅಂದ್ರೆ ಏನು ಅಂತ ತಿಳ್ಕೋಬೇಕು. ವಿಶೇಷವಾದ ಭೂತಿ. ವಿಭೂತಿ ಅಂದ್ರೆ ವಿಶೇಷವಾದ ಭೂತಿ. ಭೂತಿ ಅಂದ್ರೇನು? ಭೂತಿ ಅಂದ್ರೆ ಐಶ್ವರ್ಯ. ಏನ್ರಿ ವಿಭೂತಿ ಇಟ್ಕೊಂಡ್ರೆ ಐಶ್ವರ್ಯ ಎಲ್ಲಿ ಬರುತ್ತೆ? ನೀವು ರುದ್ರನನ್ನು ಅಧ್ಯಯನ ಮಾಡಿದರೆ, ರುದ್ರ ನಿಮಗೆ ಒಲಿದರೆ, ಆ ನಿಜವಾದ ಅರ್ಥದಲ್ಲಿ ವಿಭೂತಿಯನ್ನು ನೀವು ಧಾರಣ ಮಾಡಿದರೆ ನಿಮಗೆ ಭೂತಿ ಬರಲೇಬೇಕು, ನಿಮಗೆ ಐಶ್ವರ್ಯ ಸಿಗಲೇಬೇಕು. ಯಾಕಂದ್ರೆ ಹೆಸರೇ ಇದು. ಕೈಲಾಸ ಅಂದ್ರೆ ಅರ್ಥ ಏನು? ಕೈಲ ನಿವಾಸ. ಕೈಲ ಅಂದ್ರೆ ಐಶ್ವರ್ಯ. ಐಶ್ವರ್ಯಗಳಿಗೆಲ್ಲ ತವನಿಧಿಯಾಗಿರತಕ್ಕಂಥವನ ವಾಸಸ್ಥಾನ ಕೈಲಾಸ. ನಾನು ಏನನ್ನಾದರೂ ಮಾಡಿದರೆ ಅದನ್ನು ಅರ್ಥ ಮಾಡಿಕೊಂಡು ಮಾಡಬೇಕು, ಸುಮ್ಮನೆ ಮಾಡಿಬಿಡೋದಲ್ಲ. ಸುಮ್ಮನೆ ಮಾಡಿದರೆ ಏನಾಗುತ್ತೆ? ಯಾರೋ ಮಾಡಿದ್ರು ನಾನು ಮಾಡಿದೆ ಅಂತ ಮಾಡಿದರೆ ಏನಾಗುತ್ತೆ ಅಂದರೆ, ನೀವು ಪ್ರಶ್ನೆಯನ್ನು ಕೇಳಿದಾಗ ಉತ್ತರಿಸಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಮಾಡ್ತಾ ಇರ್ತೀರಿ. ನಿಮ್ಮ ತಂದೆ ಮಾಡಿದ್ರು, ಅವ್ರ ತಂದೆ ಮಾಡಿದ್ರು, ನೀವು ಮಾಡ್ತಾ ಇರ್ತೀರಿ. ಎಲ್ಲಿಯ ತನಕ ನೀವು ಪ್ರಶ್ನೆಯನ್ನು ಕೇಳುವುದಿಲ್ಲ ಅಲ್ಲಿಯ ತನಕ ನೀವು ಬುದ್ಧಿವಂತರಾಗ. ಆದರೆ ಪ್ರಪಂಚದ ದೊಡ್ಡವರ ಹಣೆಯ ಬರಹ ಏನು ಅಂದರೆ, ಎಲ್ಲ ಕಡೆ, ಬರೀ ಭಾರತದಲ್ಲ, ಎಲ್ಲ ಕಡೆ ಈ ದೊಡ್ಡವರಾಗಿರುವವರು ಚಿಕ್ಕವರು ಕೇಳುವ ಪ್ರಶ್ನೆಯನ್ನ ಅದುಮುತ್ತಾರೆ. ಚಿಕ್ಕವರು ಪ್ರಶ್ನೆ ಕೇಳಲಿಕ್ಕೆ ಬಿಡಲ್ಲ. ತಲೆ ಹರಟೆ ಸುಂದರು ಅಂದ್ಬಿಡ್ತಾರೆ. ಪಾಪ ಆಗದಾನೆ ಅವನು ಅರಳ್ತಾ ಇರುತ್ತೆ ಕುಸುಮ. ಅವನೇನೋ ಪ್ರಶ್ನೆ ಕೇಳ್ತಾನೆ. ದೇವರು ಅಂದ್ರೆ ಏನು? ದೇವ್ರು ಯಾಕೆ ನಮಸ್ಕಾರ ಮಾಡಬೇಕು? ಆ ಗುಡಿ ಯಾಕೆ ಕಟ್ಟಿದ್ದಾರೆ? ಅಲ್ಲಿ ಗುಡಿಗೆ ಯಾಕೆ ನಮಸ್ಕಾರ? 1000 ಪ್ರಶ್ನೆ ಕೇಳ್ತೀರಿ ಮಗು. ನೀವು ಉತ್ತರ ಕೊಡಬೇಕು. ನೀವು ಉತ್ತರ ಕೊಡದೆ ಹೋದರೆ ಅವನು ಅದನ್ನು ವಿರೋಧಿಸೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ನಾವು ಪ್ರಶ್ನೆಗೆ ಉತ್ತರ ಸಿಕ್ಕಿರಲ್ಲ. ಅಮ್ಮ ಹೇಳ್ತಾಳೆ ಹೀಗೆ ಮಾಡು ಅಂತ. ಯಾಕೆ ಮಾಡಬೇಕು ಅಂತಾರ? ಕೇಳಿ ಪ್ರಶ್ನೆ. ನೀವು ಆ ಮಗುವಿನ ಆಸಕ್ತಿಗೆ ಬೆಲೆ ಕೊಡಬೇಕು. ಆ ಮಗುವಿನ ಆಸಕ್ತಿಯನ್ನು ತಣಿಸಬೇಕು. ಅವನ ಪ್ರಶ್ನೆಗೆ ಉತ್ತರ ಕೊಡಬೇಕು. ಆ ಮಗು ಫೋಟೋ ತೆಗಿತೀನಿ ಅಂತ, ಬರ ಸುಂದರು ಅಂತ ಅವರಪ್ಪ ಹೇಳಿಲ್ಲ. ತೆಗಿ ಹೋಗು. ಓಹೋ ಕೆಟ್ಟರೆ ಒಂದು 10 ಕೇಳಲಿ, 15ನೇ ಸಲಕ್ಕೆ ಸರಿಯಾಗಿ ಬರುತ್ತೆ. ಅವಕಾಶ ಕೊಡಬೇಕು. ನಾವು ಯಾವಾಗ ಅವಕಾಶ ಕೊಡುತ್ತೆ, ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಕೊಡಬೇಕು. ಯಾವಾಗ ನಾವು ಪ್ರಶ್ನೆಯನ್ನು ಕೇಳಲಿಕ್ಕೆ ಅವಕಾಶ ಕೊಡುತ್ತೇವೋ
ಆಗ ಜ್ಞಾನ ಅರಳುತ್ತದೆ. ಇಡೀ ಭಗವದ್ಗೀತೆಯಲ್ಲಿ ಅರ್ಜುನ ಸಂದೇಹ ಬಂದಾಗಲೆಲ್ಲ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ. ಹೀಗಾಗಿ 2ನೇ ಅಧ್ಯಾಯದಲ್ಲಿ ಮುಗಿಯಬಹುದಾದಂತಹ ಭಗವದ್ಗೀತೆ 18 ಅಧ್ಯಾಯಗಳು ವಿಸ್ತಾರ ಆಗುತ್ತೆ. ಅರ್ಜುನನಿಗೆ ಬಂದಂತಹ ಸಂದೇಹಗಳು ನಮಗೂ ಬರಬೇಕು. ನಮಗೆ ಬರಲಿಲ್ಲ ಅಂದರೆ ನಾವು ಸರಿಯಾಗಿ ತಪಸ್ ಮಾಡಿಲ್ಲ ಅಂತ. ಸುಮ್ಮನೆ ಉದಾಹರಣೆಗೆ 2ನೇ ಅಧ್ಯಾಯಕ್ಕೆ ಒಂದು ಅರ್ಥದಲ್ಲಿ ಭಗವದ್ಗೀತೆ ಮುಗಿದೋಗುತ್ತೆ. ಕೃಷ್ಣ ಏನು ಹೇಳಬೇಕು ಅಂತಿದ್ದ ಅದನ್ನು ಹೇಳಿ ಮುಗಿಸ್ತಾರೆ. ಸಾಮಾನ್ಯವಾಗಿ ಎಲ್ಲ ಮುಗಿಸಿದಾಗ ಇನ್ನೇನು ಮುಕ್ತಾಯ ಆಗ್ತಾ ಇದೆ ಅಂದರೆ ಅಲ್ಲಿಯ ತನಕ ನಾನು ಮಾತನಾಡಿರ್ತಕ್ಕಂಥದ್ದನ್ನು ಸಿಂಹಾವಲೋಕನ ಕ್ರಮದಿಂದ ಗ್ರಹಿಸೋದು ಒಂದು ಪದ್ಧತಿ. ನಾನು ಈಗ ಭಗವದ್ಗೀತೆ ಮುಗಿಸ್ತಾ ಇದ್ದೀನಿ ಅಂದರೆ ಯಾವತ್ತೋ ಒಂದು ದಿವಸ ಬರುತ್ತಲ್ಲ, ಆಗ ನಾನು ಕೂತ್ಕೊಂಡು ಇಲ್ಲಿ ತನಕ ನಾನು ಏನು ಹೇಳಿದ್ದೀನಿ ಒಂದು 2-3 ವರ್ಷಗಳಲ್ಲಿ 5-6 ವರ್ಷಗಳಲ್ಲಿ ಅನ್ನೋದನ್ನು ಒಂದು ಸಂಗ್ರಾಹ್ಯ ರೂಪದಲ್ಲಿ 1-2 ದಿವಸ ಮಾತಾಡ್ತೀನಿ ನಾನು. ಅದು ಪದ್ಧತಿ ಇದೆ. ಹಾಗೆ ಶ್ರೀಕೃಷ್ಣ ಮುಕ್ತಾಯ ಮಾಡ್ತಾನೆ 3ನೇ ಅಧ್ಯಾಯ. ನೋಡಯ್ಯ, ನಾನು ಬಹಳ ಹಿಂದೆ ಈ ಯೋಗವನ್ನು ಸೂರ್ಯನಿಗೆ ಹೇಳಿದ್ದೆ, ಅವನವನ ಮಗ ಮನುವಿಗೆ ಹೇಳ್ದ, ಅವನವನ ಮಗ ಇಕ್ಷ್ವಾಕುಗೆ ಹೇಳ್ದ, ಅವನ ಮಗ ಕುಕ್ಷಿಗೆ ಹೇಳ್ದ, ಕುಕ್ಷಿ ಈ ರೀತಿಯಾಗಿ ಪರಂಪರೆಯಲ್ಲಿ ಬಂತು. ಆದರೆ ಯಾವುದೇ ಒಂದು ಸತ್ಯ, ಯಾವುದೇ ಒಂದು ಸಿದ್ಧಾಂತ, ಯಾವುದೇ ಒಂದು ವಿಷಯ ಪ್ರಾರಂಭದ ದಿವಸದಲ್ಲಿ ಹೇಗೆ ಇರುತ್ತೋ ಬರ್ತಾ 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 ಅದು ಕಡಿಮೆ ಆಗಿದೆ. ನಿಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಆದಾಗ ಚಿಂತೆ ಇಲ್ಲ. ಕೊನೆಗೆ ಉಳಿಯತಕ್ಕಂಥದ್ದು ಗಟ್ಟಿ ಕಾಳುಗಳು ಮಾತ್ರವೇ. ಅದಕ್ಕೆ ಹೇಳಿದ ಅಷ್ಟು ಜನ ಬಂದ್ರೆ ಬರ್ತಕ್ಕಂಥ ಕೊನೆಗೆ ಒಬ್ಬರು ಇಬ್ಬರು. ಯಾವಾಗ ಜರಡಿ ಹಿಡಿದು ಪ್ರಶ್ನೋತ್ತರಗಳ ರೂಪದಲ್ಲಿ ಆಗದೆ, ಬರೀ ಅವ್ರು ಹೇಳಿದ್ರು ನಾನು ಕೇಳಿದೆ, ಅವ್ರು ಹೇಳಿದ್ರು ನಾನು ಕೇಳಿದೆ ಅಂತ ಹೇಳಿಕೊಂಡು ಬಂದಂತಹ ಯೋಗದ ಸ್ಥಿತಿ ದುರ್ಬಲ ಆಗಿಬಿಡುತ್ತೆ. ನಾನು ಅದನ್ನು ಮೊದಲು ಸೂರ್ಯನಿಗೆ ಹೇಳಿದೆ, ಅವನವನ ಮಗನಿಗೆ ಹೇಳ್ದ, ಅವನ ಮಗನಿಗೆ ಹೇಳ್ದ. ಬರ್ತಾ 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 ಈಗ ನಿನ್ನ ಹಣೆ ಬರೋಕ್ಕೆ ಏನಾಗಿದೆ ಅಂದರೆ ಆ ಯೋಗ ಅನ್ನೋದು ಜೊಳ್ಳಾಗುತ್ತೆ. ಆ ಯೋಗದ ಅರ್ಥವೇ ಇಲ್ಲದೆ ಆಗುತ್ತೆ. ಯೋಗ ಅಂದರೆ ಅರ್ಥ ಏನಪ್ಪ ಅಂದರೆ ನಾನು ಮಾಡತಕ್ಕಂಥ ದೇಹದ ಕಸರತ್ತು ಅನ್ನುವ ಸ್ಥಿತಿ ಬಂದ್ಬಿಡುತ್ತೆ. ಯೋಗ ಅನ್ನತಕ್ಕಂಥದ್ದಕ್ಕೆ 8 ಭಾಗ ಇದೆ. ಅದರಲ್ಲಿ ವ್ಯಾಯಾಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ಆಸನ ವ್ಯವಸ್ಥೆ ಅನ್ನೋದು 8ನೇ ಒಂದು ಭಾಗ. ಅದು ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎನ್ನತಕ್ಕಂಥದ್ದು 8 ಭಾಗಗಳು. ಆದರೆ ಈಗ ಏನಾಗಿದೆ ಅಂದರೆ ಕಂಡ ಕಡೆ ಯೋಗದ ಶಾಲೆಗಳು ತೆರೆದು ಬರೀ ವ್ಯಾಯಾಮವನ್ನು ಹೇಳಿಕೊಡತಕ್ಕಂಥದ್ದು ಯೋಗ ಅಂತ ಆಗಿಬಿಟ್ಟಿದೆ. ಇವತ್ತಿಂದಲ್ಲ, ಅಂದಿನ ಸ್ಥಿತಿಯನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಯೋಗ ಅಂದರೆ ಈ ಹಂತಕ್ಕೆ ಬಂದಿದೆ, ಆದ್ದರಿಂದ ನಾನು ನಿನಗೆ ಹೊಸದಾಗಿ ಯೋಗವನ್ನು ಹೇಳಿಕೊಡುತ್ತಿದ್ದೇನೆ ಅಂತ ಹೇಳ್ತಾನೆ. ತಕ್ಷಣ ಅರ್ಜುನನಿಗೆ ಒಂದು ಪ್ರಶ್ನೆ. ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದವರಿಗೆ ಆ ಪ್ರಶ್ನೆ ಬರುತ್ತೆ. ಅರ್ಜುನನಿಗೆ ಬಂತು. ಅರ್ಜುನ ಕೇಳಿದ, ಅಲ್ಲಪ್ಪ ಕೃಷ್ಣ, ಸ್ವಲ್ಪ ನಿಲ್ಲು. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಂ ಆದೌ ಪ್ರೋಕ್ತವಾನ್ ಇತಿ. ಪರ ಅಂದರೆ ಆ ಕಡೆ ಬೇರೆ ಲೋಕದ್ದು, ಹಳೆಯದಾದ್ದು, ಅತ್ಯಂತ ಪ್ರಾಚೀನವಾದದ್ದು ಪರಲೋಕ, ಬೇರೆ ಲೋಕ. ಇದ ಅಂದರೆ ಇದು ಈ ಲೋಕ. ಅಪರಂ ಭವತೋ ಜನ್ಮ, ಅಪರ, ಇದು ಪರ ಅಲ್ಲ, ಅಪರ ಅಂದರೆ ಈಗ ನನ್ನ ಜೊತೆಗೆ ಹುಟ್ಟಿದೆಯೇ. ನನಗಿನ್ನ ಒಂದು 3 ತಿಂಗಳು 4 ತಿಂಗಳು ದೊಡ್ಡವನಷ್ಟೇನೆ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ. ಎಷ್ಟೋ ಕೋಟಿ 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 ವರ್ಷಗಳ ಹಿಂದೆ ಆ ಸೂರ್ಯನು ಹುಟ್ಟಿದ್ದಾನೆ. ಕಥಮೇತದ್ವಿಜಾನೀಯವು ತ್ವಂ ಆದೌ ಪ್ರೋಕ್ತವಾನ್. ಅತ್ಯಂತ ಇತ್ತೀಚಿನವನಾಗಿರತಕ್ಕ ನೀನು
ಅತ್ಯಂತ ಹಳೆಯದಾಗಿರತಕ್ಕಂಥ ಸೂರ್ಯನಿಗೆ ಹೇಗೆ ಯೋಗ ಹೇಳ್ಕೊಡಕ್ಕಾಯ್ತು? ಸೂರ್ಯನ ಯೋಗ ಹೇಳ್ಕೊಟ್ಟೆ ಈಗ ಹೇಳ್ಕೊಡ್ತಿದ್ದೀನಿ ನಿನಗೆ ಅಂತ ಹೇಳಿದಲ್ಲ, ಅದು ಹೇಗೆ ಸಾಧ್ಯ ಅಂತ ಮೂರನೇ ಅಧ್ಯಾಯದಲ್ಲಿ ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ರಿಂದ 4, 5, 6, 7, 8, 18 ತನಕ ಬಂದ್ಬಿಡ್ತು ಭಗವದ್ಗೀತೆ. ಅದಕ್ಕೆ ಕೃಷ್ಣ ಏನು ಉತ್ತರ ಕೊಟ್ಟ ಅನ್ನೋದನ್ನು ನಾವು ನೋಡೋಣ. 3ನೇ ಅಧ್ಯಾಯಕ್ಕೆ ಬರೋಣ. ಮೊದಲು 2 ಮುಗಿಲಿ, ಮೊದಲು 1ನೇ ಮುಗಿಲಿ. ಅಂದರೆ ಈ ದಿವಸದ ಉಪನ್ಯಾಸವನ್ನು ಆರಂಭ ಮಾಡುವ ಮುನ್ನ ನಾನು ತಮ್ಮಲ್ಲಿ ಭಿನ್ನಯಿಸುವುದು ಏನು ಅಂದರೆ, ಯಾರೋ ಹೇಳಿದ್ರು ಅಂತ, ದೊಡ್ಡವರು ಹೇಳಿದ್ರು ಅಂತ, ಪುಸ್ತಕಗಳು ಹೇಳಿತು ಅಂತ ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಳಬೇಕಾಗಿಲ್ಲ. ರಾಮಕೃಷ್ಣ ಪರಮಹಂಸರು ಇನ್ನೇನು ದೇಹತ್ಯಾಗವನ್ನು ಮಾಡಬೇಕಾಗಿದೆ. ಆಗ ಅವರ ಶಿಷ್ಯರೆಲ್ಲ ಸುತ್ತಲೂ ಹೀಗೆ ಕೂತ್ಕೊಂಡು ಕೇಳಿದರು, ಸ್ವಾಮಿ ನಿಮ್ಮ ಕೊನೆಯ ಉಪದೇಶ ಏನು? ಆಗ ಪರಮಹಂಸರು ಹೇಳಿದರು, ಉದಯ, ಸತ್ಯ ಅನ್ನುವುದು ಒಂದೇ, ಏಕಂ ಸತ್. ಸತ್ಯ ಅನ್ನುವುದು ಒಂದು, ಅದೆರಡಿಲ್ಲ. ಆದರೆ ಜನರು ಅವರವರ ಬುದ್ಧಿ ಮಟ್ಟಕ್ಕೆ ಅನುಗುಣವಾಗಿ ಅದಕ್ಕೆ ಹೆಸರು ಕೊಡ್ತಾರೆ. ಉದಾಹರಣೆಗೆ ಒಂದು ಆಳವಾಗಿರತಕ್ಕಂಥ ಬಾವಿ, ಆ ಬಾವಿಯ ಒಳಗೆ ಏನಿದೆ ಅಂತ ಕನ್ನಡಿಗರು ಹೇಳ್ತಾರೆ. ನಾನು ಉಪನ್ಯಾಸನ ಆಂಧ್ರ ಪ್ರದೇಶದಲ್ಲಿ ಕೊಟ್ಟು ಏನಿದೆ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ನೀಳು ಅಂತಾರೆ. ಅಕಸ್ಮಾತ್ ಇಂಗ್ಲೆಂಡ್ನಲ್ಲಿ ಕೊಟ್ಟರೆ ವಾಟರ್ ಅಂತ ಕರೀತಾರೆ. ಉತ್ತರ ಪ್ರದೇಶದಲ್ಲಿ ಕೊಟ್ಟರೆ ಪಾನಿ ಅಂತ ಕರೀತಾರೆ. ಆದರೆ ಇದು ಯಾವುದೂ ಅಲ್ಲ, ಅದು ದ್ರವ, ಹರಿದು ಹೋಗತಕ್ಕ ಲಕ್ಷಣವನ್ನು ಹೊಂದಿರತಕ್ಕಂಥ ಒಂದು ವಸ್ತು ಅದು. ಕಾಗೆ ಉದಾಹರಣೆಗೆ, ಕಾಗೆ ಗೊತ್ತೇನ್ರಿ ಇದನ್ನು ಕಾಗೆ ಅಂತ ಕರಿತೀವಿ ಅಂತ. ನಾವು ಕಾಗೆಗೆ ಕಾಕ ಕಾಕ ಅಂತಿದೆ ಅಂತ ಕಾಗೆ ಅಂತ ಹೆಸರು ಕೊಟ್ಟು ಅಷ್ಟೇನೆ, ನಾವು ಕೊಟ್ಟದ್ದು. ನಮಗೆಲ್ಲ ನಮ್ಮ ತಂದೆ ತಾಯಂದ್ರು ಒಂದು ಹೆಸರು ಕೊಟ್ಟಿರ್ತಾರೆ. ನಮ್ಮ ತಂದೆ ತಾಯಂದ್ರು ಒಂದು ಭಾಷೆಯನ್ನು ಕಲಿಸ್ತಾರೆ. ನಮ್ಮ ತಂದೆ ತಾಯಂದ್ರು ಒಂದು ಧರ್ಮವನ್ನು ಹೇಳ್ಕೊಡ್ತಾರೆ. ನನಗೆ ಸಾಧ್ಯ ಆದರೆ ನನ್ನ ಹೆಸರನ್ನು ಮೀರಬೇಕು, ನನಗೆ ಸಾಧ್ಯ ಆದರೆ ನನ್ನ ಜಾತಿಯನ್ನು ಮೀರಬೇಕು, ನನಗೆ ಸಾಧ್ಯ ಆದರೆ ನನ್ನ ಭಾಷೆಯನ್ನು ಮೀರಬೇಕು, ನನಗೆ ಸಾಧ್ಯ ಆದರೆ ನನ್ನ ದೇಶವನ್ನೂ ಮೀರಬೇಕು. ದೇಶವನ್ನು ಮೀರತಕ್ಕಂಥ ಉದಾಹರಣೆಗಳು ಬಹಳ ಕಷ್ಟ, ಬಹಳ ಕಡಿಮೆ. ಎಲ್ಲೋ ಒಬ್ಬ ಮಹಾತ್ಮ ಗಾಂಧಿಗೆ, ಎಲ್ಲೋ ಒಬ್ಬ ಮೋದಿಗೆ, ಮಧ್ಯದಲ್ಲಿ ಯಾರೂ ಇಲ್ಲವೇ ಇಲ್ಲ. ಒಬ್ಬ ವಿವೇಕಾನಂದರಿಗೆ. ದೇಶದ ಮಿತಿಯನ್ನು ಮೀರೋದು. ಇಲ್ಲಿಯ ತನಕ ವಿದೇಶಿಯರಿಗೆ ಯಾರಿಗೂ ಬಹಳ ದೊಡ್ಡ ಗ್ರಂಥಗಳು, ಬಹಳ ಪ್ರಾಚೀನ ಗ್ರಂಥಗಳು ಅಂದರೆ ಅವರು ತಿಳ್ಕೊಂಡಿದ್ದು ಇಲಿಯಡ್ ಮತ್ತು ಹೋಮರ್ ಬರೆದಿರತಕ್ಕಂಥ ಕೃತಿಗಳು, ಇಲಿಯಡ್ ಮತ್ತು ಒಡಿಸ್ಸಿ ಅಂತ, ಅದೇ ಪ್ರಪಂಚದ ಆದಿಕಾವ್ಯಗಳು ಅಂತ ಕರೀತಾ ಇದ್ದರು. ಆದರೆ ಮೊಟ್ಟ ಮೊದಲನೆಯ ಬಾರಿಗೆ ಭಾರತದ 2 ಕಾವ್ಯಗಳು ಹೋಯಿತವೆ. ಪ್ರಪಂಚದ ದಾರ್ಶನಿಕರ ಮೂಲಕ ಭಾರತಕ್ಕೆ ಬಂದಿದ್ದಂತಹ ತತ್ವಜ್ಞಾನಿಗಳು ಆ ಗ್ರಂಥಗಳನ್ನು ತಗೊಂಡು ಆಂಗ್ಲಕ್ಕೆ ಅನುವಾದ ಮಾಡಿ. ನಮ್ಮ ತತ್ವಜ್ಞಾನ ಎಲ್ಲ ಮೊದಲು ಅನುವಾದ ಆಗಿದ್ದು ಆಂಗ್ಲ ಭಾಷೆ. ನಮ್ಮ ಕನ್ನಡಕ್ಕೆ ಬಂದಿದ್ದು ಎಷ್ಟೋ ಶತಮಾನಗಳ ನಂತರ. ಹಾಗೆ ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ವಿಶ್ವ ಸಾಹಿತ್ಯ ಸಮ್ಮೇಳನದಲ್ಲಿ ಆನಂತರ ಭಾರತವನ್ನು ಪ್ರತಿಧ್ವನಿಸಿದ್ದು ವಿವೇಕಾನಂದ. ಅಮೆರಿಕೆಯ ಚಿಕಾಗೋದಲ್ಲಿ ಪುಟಾಣಿ ಒಂದು 7-8 ನಿಮಿಷ, ಅಷ್ಟು ಇಲ್ಲ ಅಂತ ಕಾಣುತ್ತೆ, ಪುಟಾಣಿ ಭಾಷಣ. ಆ ಪುಟಾಣಿ ಭಾಷಣ ಪ್ರಪಂಚ ಪ್ರಸಿದ್ಧ ಆಗುತ್ತೆ. ಆಮೇಲೆ ದೇಶದ ಗಡಿಯನ್ನು ದಾಟಿ ಪ್ರಸಿದ್ಧರಾಯಿತು ಮೋದಿ. ನೀವು ಹಿಂದಿನ ಪ್ರಧಾನಮಂತ್ರಿಗಳು, ಹಿಂದಿನ ರಾಷ್ಟ್ರಾಧ್ಯಕ್ಷರು, ಪ್ರಪಂಚದ ಬೇರೆ ಬೇರೆ ನಾಯಕರ ಜೊತೆಗೆ ಹೋದಾಗ ಅವ್ರು ಹೇಗಿರ್ತಾ ಇದ್ರು, ಮೋದಿಯವರು ಹೋದಾಗ ಹೇಗಿರ್ತಾ ಇದ್ರು ಅನ್ನೋ ಚಿತ್ರಗಳನ್ನು ನೋಡಬೇಕು. ಸಾಧ್ಯ ಆದರೆ ನಾವು
ಆ ಗುರಿ ಇರಬೇಕು. ಕನಿಷ್ಠ ಅದಾಗದೆ ಹೋದರೆ ನಮ್ಮ ಜಾತಿಯ ಮಿತಿಯನ್ನ, ನಮ್ಮ ಧರ್ಮದ ಮಿತಿಯನ್ನ, ನಮ್ಮ ಭಾಷೆಯ ಮಿತಿಯನ್ನ, ನಮ್ಮ ಚಿಂತನೆಯ ಮಿತಿಯನ್ನು ಮೀರಿ ವಿಸ್ತರಿಸಿ ಜಗತ್ತನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಾಗ ವಿಶ್ವದ ವಿರಾಟ್ ಸತ್ಯ ದರ್ಶನ ಆಗುತ್ತೆ. ಆ ಸತ್ಯ ದರ್ಶನದ ಪ್ರತಿಕೃತಿಯೇ ಭಗವದ್ಗೀತೆ. ಹೀಗಾಗಿ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡಿದರೆ, ಕೃಷ್ಣ ಹೇಳಿದಂತಹ ರೀತಿಯಲ್ಲಿ ಅಧ್ಯಯನ ಮಾಡಿದರೆ, ಕೃಷ್ಣನ ಸಾಕ್ಷಾತ್ಕಾರವಾದರೆ ನಿಮಗೆ ಆ ಯಾವುದೋ ಒಂದು ಮೂರನೆಯ ಹಂತದಲ್ಲಿ ತಾತ್ವಿಕವಾಗಿ ಕೃಷ್ಣ ಅಂದರೆ ಯಾರು ಅಂತ ಗೊತ್ತಾಗ್ತಾನಲ್ಲ, ಅದರ ದರ್ಶನ ಆಗುತ್ತೆ. ಪ್ರಪಂಚದ ನಾಯಕ ಶ್ರೇಣಿಯಲ್ಲಿ ದೇವತೆಗಳ ಗುಂಪು ಬೇರೆ, ಮನುಷ್ಯರಾಗಿ ಹುಟ್ಟಿ ಮನುಷ್ಯರ ಮಧ್ಯದಲ್ಲಿ ಇದ್ದು ಮನುಷ್ಯರಿಗೆ ಪಾಠ ಮಾಡಿ ಮನುಷ್ಯರಿಗೆ ಮಾರ್ಗದರ್ಶನ ಮಾಡಿ ಪತಿತರಾದವರನ್ನು ಎತ್ತಿ ಅಲ್ಲಿಯ ತನಕ ಬಂದಿರತಕ್ಕಂತಹ ಮೌಢ್ಯವನ್ನು ಮರ್ದನ ಮಾಡಿ ಬದುಕಿದ್ರೆ ಹೀಗೆ ಬದುಕಬೇಕ್ರಿ, ಹೀಗೆ ಬದುಕಿದ್ರೆ ನೀವು ಶಾಂತಿಯಿಂದ ಇರ್ತೀರಿ ಅಂತ ಪಾಠ ಮಾಡಿದಂತಹ ಅಗ್ರಗಣ್ಯರಲ್ಲಿ ಶ್ರೀಕೃಷ್ಣ ಪ್ರಧಾನವಾಗಿ ನಿಂತ್ಕೊಳ್ತಾರೆ. ಬರೀ ಅಷ್ಟು ಹೇಳಿದ್ರೆ ಅರ್ಥ ಆಗಲ್ಲ, ಆತ ಮಾಡಿದ ಕ್ರಿಯೆಗಳನ್ನು ನೋಡಬೇಕು, ಕೃಷ್ಣನ ಜೀವನವನ್ನು ನೋಡಬೇಕು. ಕೃಷ್ಣ ಈಗಾಗಲೇ ಹೇಳಿದೆ ಬಹುದೊಡ್ಡ ಕ್ರಾಂತಿಕಾರಿ ಅಂತ. ಕೃಷ್ಣನನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವುದು ಅಂದರೆ, ನನಗೆ ವ್ಯಕ್ತಿಯೊಬ್ಬ ಬಹಳ ಉನ್ನತ ಜಾತಿಯಲ್ಲಿದ್ದಾನೆ, ಬಹಳ ಶ್ರೀಮಂತನಾಗಿದ್ದಾನೆ, ಅವರಪ್ಪ ಅಮ್ಮ ಎಲ್ಲ ಚೆನ್ನಾಗಿ ಓದಿದ್ದಾರೆ, ಒಳ್ಳೆ ಕಲಾವಿದರು, ಶಿಕ್ಷಣವೇತ್ತರು, ಅವರ ಮಗನೊಬ್ಬ ಬರ್ತಾನೆ, ಅವನು ಬಹಳ ದೊಡ್ಡ ವಿದ್ಯಾವಂತನಾಗಿದ್ದಾನೆ, ಅದೇನಷ್ಟು ದೊಡ್ಡ ವಿಷಯ ಅಲ್ಲ. ನಾನು ತುಮಕೂರಿನ ಒಂದು ಕಾಲೇಜಿನಲ್ಲಿ ಈ ರ್ಯಾಂಕ್ಗಳು ಅಂತ ಬರ್ತದೆ, ಹೆಚ್ಚು ಅಂಕಗಳು ತಗೊಂಡ್ರು ಅಂತ ಒಂದು 5 ಜನರನ್ನು ಕರೆದಿದ್ದೆ, ಅವರಿಗೆ ಬಹುಮಾನ ಕೊಡಬೇಕು ಅಂತ ನಾನು ಹೋಗಿದ್ದೇನೆ. 5 ಜನ ಕೂಡಿಸಿದ್ರು. ಮೊದಲನೆಯ ಶ್ರೇಣಿಯಲ್ಲಿ ಗೆದ್ದಾಕೆ ಒಬ್ಬ ಹುಡುಗಿ ಚೆನ್ನಾಗಿದ್ದಾಳೆ, ಮೈ ತುಂಬ ಒಡವೆ ಹಾಕೊಂಡಿದ್ದಾಳೆ, ಜೋರಾಗಿದ್ದಾಳೆ. ಹಾಗೆ ಇನ್ನೊಬ್ಬ ಹುಡುಗ, ಮತ್ತೊಬ್ಬ ಹುಡುಗ, ಇನ್ನೊಬ್ಬ ಹುಡುಗ ನೋಡ್ತೀನಿ ನಾನು. ಅವನು ಸರಿಯಾಗಿ ಅಂಗಿ ಇಲ್ಲ, ಎಲ್ಲ ಮುದುರೋಗ್ಬಿಟ್ಟಿದೆ, ಸರಿಯಾಗಿ ತಲೆ ಬಾಚ್ಕೊಂಡಿಲ್ಲ, ಮುಖ ಎಲ್ಲ ಕಪ್ಪಗಿದೆ, ಎಣ್ಣೆಣ್ಣೆ ಆಗಿಬಿಟ್ಟಿದೆ. ಇವನು ಹೇಗೆ ರ್ಯಾಂಕ್ ತಗೊಂಡ ಅನ್ಕೊಂಡೆ. ನಾನು ಮುಖ್ಯೋಪಾಧ್ಯಾಯರನ್ನ ಕರೆದು ಕೇಳಿದೆ, ಇವನು ಯಾರು ನೋಡೋಕೆ ಹೇಗಿದ್ದಾನೆ? ಅವನ ಬಿಜಾಪುರದಿಂದ ಬಂದಿದ್ದಾನೆ, ಎಷ್ಟು ತಗೊಂಡಿದ್ದಾನೆ? 190 ಅಂಕ ತಗೊಂಡಿದ್ದಾನೆ. ನಮಗೆ 60 ಹೊಡೆದೇ ದೊಡ್ಡದು, ನಾವೆಲ್ಲ ದೂರಾಗಿ 90 ಅಂಕಗಳು ತಗೊಂಡಿದ್ದಾನೆ. ಅವರಪ್ಪ ಅಮ್ಮ ಏನು ಮಾಡ್ತಾರೆ? ಅವರಪ್ಪ ಅಮ್ಮ ಇಲ್ಲಿಲ್ಲ, ತುಮಕೂರು ಹೋಗಿದ್ದಿಲ್ಲ, ಇಲ್ಲಿಲ್ಲ, ಬಿಜಾಪುರದಲ್ಲಿದ್ದಾರೆ. ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಇವನೇನು ಮಾಡ್ತಾನೆ? ಇವನೊಂದು ಹೋಟೆಲ್ನಲ್ಲಿ ಮಾಣಿ ಕೆಲಸ ಮಾಡ್ತಾನೆ. ಹೋಟೆಲ್ನಲ್ಲಿ ಮಾಡಿದ್ರಿ, ಈ ಅಕ್ಕಪಕ್ಕದವ್ರು ಕಾಫಿ ಗೀಫಿ ಕೇಳಿದ್ರೆ ಕಾಫಿನೋ ತಿನ್ನೋ ತೊಗೊಂಡು ಹೋಗ್ಕೊಡೋದು, ಬರೋದು, ಮಾಡೋದು, ಅವ್ರು ಕೊಟ್ಟಿದ್ದು ಒಂದು 10 ಪೈಸಾನೋ 20 ಪೈಸಾನೋ ಇಟ್ಕೊಳ್ಳೋದು, ಅದನ್ನು ಶುಲ್ಕ ಅಂತ ಕಟ್ಟೋದು. ಅವನು ರ್ಯಾಂಕ್ ತಗೊಂಡ್ಬಿಟ್ಟಿದ್ದಾನೆ. ನನಗೆ ಪರಮ ಆಶ್ಚರ್ಯ ಆಯಿತು. ನಾನು ಹೇಳಿದೆ, ನಾನು ಭಾಷಣ ಮಾಡಿದಾಗ ನನಗೆ ಯಾರು 1, 2, 3, 4 ಜನ ರ್ಯಾಂಕ್ಗಳು ತಗೊಂಡಿದ್ದಾರೆ, ಅವ್ರಿಗೆಲ್ಲರಿಗಿನ್ನ ಹುಡುಗ ಬಹಳ ದೊಡ್ಡವನ್ರಿ. ಎಂಥ ವಿಷಮ ಸ್ಥಿತಿಯಲ್ಲಿ, ಅಂದರೆ ವಿರುದ್ಧ ಸ್ಥಿತಿಯಲ್ಲಿ ತಪ್ಪಿಸ್ಕೊಳ್ಳೋ ಕಾರಣ ಇದೆ. ಅಯ್ಯೋ, ನಮ್ಮ ಅಪ್ಪ ಅಮ್ಮ ಬುದ್ಧಿವಂತರಲ್ಲ, ನಂಗೆ ದುಡ್ಡು ಕೊಡಲಿಲ್ಲ, ನಾನು ಬಡವನಾಗಿದ್ದೀನಿ, ನಂಗೆ ಓದೋಕ್ಕೆ ಬರೋದಿಲ್ಲ, ನಾನು ಅಷ್ಟು ದೂರದಿಂದ ಬರಬೇಕು. ತಪ್ಪಿಸ್ಕೊಳ್ಳೋದು ಬಹಳ ಸುಲಭ. ಅವನು ತಪ್ಪಿಸಿಕೊಳ್ಳಬಹುದಾಯಿತು, ನೀವು ಕಾರಣ ಕೊಡೋ ಹಾಗಿಲ್ಲ. ನೀವು ತಡವಾಗಿ ಬರೋದು ಕಾರಣ ಕೊಡೋ ಹಾಗಿಲ್ಲ.
ನಿಮಗೆ ಶ್ರದ್ಧೆ ದೀಕ್ಷೆ ಇದ್ದರೆ ನೀವು ಯಾವುದೇ ಕಾರಣವನ್ನು ಕೊಡದೆ ಕಾಲಕ್ಕೆ ಸರಿಯಾಗಿ ಬರಬೇಕು. ಅದಕ್ಕೆ ವಿನಾಯಿತಿ ಇಲ್ಲ. ನನಗೆ 7 ಕಾಲಿಗೆ ನಾಗರಾಜ್ ಸಿದ್ಧ ಇದ್ದೀರಿ ಅಂತ ನನಗೆ ಹೇಳಿದರೆ ನಾನು 7 ಗಂಟೆ ಸಿದ್ಧ ಇರಬೇಕು. ಕಾರಣಗಳನ್ನ ಕೊಡ್ಕೊಡ್ದು. ಅಂದರೆ ತಪ್ಪಿಸಿಕೊಳ್ಳುವುದಕ್ಕೆ ಕಾರಣಗಳನ್ನು ಕೊಡಬಹುದು. ಆದರೆ ಆ ಹುಡುಗ ಕೊಡಲಿಲ್ಲ. ಆ ಯಾವುದೇ ಕಾರಣವನ್ನು ಕೊಡದ ರ್ಯಾಂಕ್ ತಗೊಂಡ. ಈಗ ನನಗೆ ಅನುಕೂಲ ಇರತಕ್ಕಂಥವ್ರು, ಆಭರಣ ತೊಟ್ಟಿರತಕ್ಕಂಥವ್ರು, ಬಹಳ ಸುಂದರವಾಗಿರತಕ್ಕಂಥವ್ರು, ಇವರು ಎಲ್ಲರಿಗಿನ್ನ ಬಟ್ಟೆ ಕಟ್ಟಿರತಕ್ಕಂಥ ಕಪ್ಪು ಮುಖದ ಎಣ್ಣೆ ಮುಖದ ಆ ಹುಡುಗನೇ ಸರ್ವಶ್ರೇಷ್ಠ ಅಂತ ಅನಿಸಿ ಅವನು ಮೊದಲೇ ಬಹುಮಾನ ಕೊಟ್ಟೆ. ಯಾಕೆ ಆ ಉದಾಹರಣೆಯನ್ನು ಕೊಟ್ಟೆ ಅಂದರೆ, ಅಂತಹವರಿಗೆಲ್ಲ ನಾಯಕ ಕೃಷ್ಣ. ಯಾಕೆ? ಈಗಾಗಲೇ ಒಂದು ವಾಕ್ಯವನ್ನು ಹೇಳಿದೆ. ನಾನು ಇಡೀ ಪ್ರಪಂಚ ಸಾಹಿತ್ಯವನ್ನ ಪೂರ್ತಿ ಅಲ್ಲದೆ ಇದ್ರೂ ಸುಮಾರು ಓದಿದೆ. ಪ್ರಪಂಚದ ಸಾಹಿತ್ಯದ ನಾಯಕರು ಅಂತ ಯಾರಿದ್ದಾರೆ ಅಂದರೆ, ನಿಮಗೆ ಅರ್ಥ ಬೇಕಾದ್ರೆ ಹೀರೋ ಅಂತ ಯಾರನ್ನು ಕರೀತಾರೆ, ಅಂತಹವರ ಜೀವನ ಚರಿತ್ರೆಗಳನ್ನು 100 ಓದ್ಬಿಟ್ಟಿದೆ. ನನಗೆ ವಯಸ್ಸಿದ್ದಾಗ. ನಂಗೆ ಗೊತ್ತಿಲ್ಲ ನೀವೆಷ್ಟು ಜನ ಓದಿದ್ದೀರಿ. ಹಾಗೆ ಓದಿದ್ದರಲ್ಲಿ ನನಗೆ ಸರ್ವಶ್ರೇಷ್ಠವಾಗಿ ಕಂಡಿದ್ದು ಕೃಷ್ಣ. ಯಾಕೆ? ಸುಮ್ಮನೆ ಹೇಗೆ ಹೇಳಿದ್ರೆ ಒಪ್ಕೋಬಾರ್ದು. ಯಾಕೆ ಅಂತ ಕೇಳಬೇಕು. ಯಾಕೆ ಕೃಷ್ಣನ ಸರ್ವಶ್ರೇಷ್ಠ ಅಂತ ಕರೀತೀವಿ? ದಯವಿಟ್ಟು ಗಮನಿಸಿ. ಕೃಷ್ಣ ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ಅವನನ್ನು ಸಾಯಿಸಬೇಕು ಅಂತ ಸಂಚು ನಡೆಯಿತು. ಅವನು ಸೋದರ ಮಾವ ಕಂಸ ಕೃಷ್ಣ ಹುಟ್ಟದಿದ್ದಾಗೆ ಸಾಯಿಸಬೇಕು ಅಂತ ಆರಂಭ ಆಯಿತು. ನೀವು ಗಮನಿಸಿ, ಯಾರದಾದರೂ ಹುಟ್ಟು ಸೆರೆಮನೆಯಲ್ಲಾಗಿದೆಯೇನ್ರಿ? ನೀವೆಷ್ಟೇ ಬಡವರಾಗಿರಿ, ನೀವೆಷ್ಟೇ ನಿರ್ಗತಿಕರಾಗಿರಿ, ನಿಮ್ಮ ಹುಟ್ಟು ಸೆರೆಮನೆಯಲ್ಲಾಗಿದೆಯಾ? ಅವನು ರಾಜಕುಮಾರ. ಅವನನ್ನು ಅವನಪ್ಪ ರಾತ್ರಿ ಬೇರೆ ಊರು ಕರ್ಕೊಂಡು ಹೋಗ್ಬಿಡ್ಬೇಕಾಯ್ತು. ಕೃಷ್ಣನ ಬಗ್ಗೆ ಮಾತಾಡಿದ್ದೀನ ಏನ್ರಿ ನಾಗರಾಜ್? ನಾನು ಕೇಳಿದ್ದಕ್ಕೆಲ್ಲ ಇಲ್ಲ ಅನ್ಬಿಟ್ಟು. ಸ್ವಲ್ಪ ಅಂದ್ರೆ ಏನು ಸ್ವಲ್ಪ ಅಂತ ಅರ್ಥ ಆಗುತ್ತೆ. ಕೃಷ್ಣನ ಹಿನ್ನೆಲೆಯನ್ನು ಕುರಿತು, ಆತನ ಮಹತ್ವವನ್ನು ಕುರಿತು ಬಿಡಿ. ಇವಾಗ ಹೇಳೋಕೆ ಇವತ್ತು ಹೇಳಬೇಕಾದ್ರೆ ಹೇಳೋಕ್ಕಾಗಲ್ಲ. ಇವತ್ತೊಂದು 5-6 ಶ್ಲೋಕ ಆದರೂ ಮುಗಿಸ್ಬೇಕು. 4 ದಿವಸ ಇರೋದು, 1ನೇ ಅಧ್ಯಾಯ ಮುಗಿಸ್ಬೇಕು ಅಂತಿದ್ದಾರೆ. ಬಹಳ ವಿಷಯಗಳಿದೆ ಭಗವದ್ಗೀತೆಯಲ್ಲಿ ಅಧ್ಯಯನ ಮಾಡ್ತು ಅಲ್ಲಿ ಹೇಳದೇ ಇರೋದು. ರಾತ್ರಿ ಕೃಷ್ಣನನ್ನು ಸಾಗಿಸಬೇಕಾಯಿತು. ಇನ್ಯಾರಿಗಾದ್ರೂ ಹಾಗಾಗಿದೆಯಾ? ಹುಟ್ಟಿದ್ದು ಸೆರೆಮನೆಯಲ್ಲಿ, ಇನ್ನು ಎಲ್ಲಿ ಅವನು ಹುಟ್ಟಿದ್ದಾನೆ ಅಂತ ಗೊತ್ತಾದರೆ ಸಾಯಿಸಿ ಬಿಡುತ್ತಾನೋ ಅಂತ ಸಾಗಿಸ್ಬೇಕಾಯ್ತು. ಆ ನಂತರ ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕಿ ಸಾಯಿಸಲಿಕ್ಕೆ ಕಂಸ ಪ್ರಯತ್ನ ಮಾಡಿದ. ಅದು ಎಷ್ಟು ಜನರನ್ನು ಕಳಿಸ್ದ? ಪೂತನಿ ಬಂದಳು, ವೃಕ್ಷಾಸುರ ಬಂದ, ತಟಕಾಸುರ ಬಂದ, ಬಕಾಸುರ, ಪಟ್ಟಿ. ಪುಟ್ಟ ಹುಡುಗ. ಕಾಳಿಂಗ ಅನ್ನೋ ಬೇರೆ ವಿರೋಧ ಬಂದ. ಆ ಕಾಳಿಂಗನನ್ನ ಮರ್ದಿಸಬೇಕಾಯಿತು. ಕಾಳಿಂಗ ಕೃಷ್ಣ ಅಂತ ಆಯಿತು. ಕಂಸನ ಒಡಳವನ್ನು ತಾಳಲಾರದೆ ಗೋಕುಲದಿಂದ ಕಂಸ ಇದ್ದಂಥ ಮಥುರೆಗೆ ಹೊರಟ ಕೃಷ್ಣ. ಅಲ್ಲಿ ಜಟ್ಟಿಗಳನ್ನಿಟ್ಟ ಕಂಸ, ಅವನು ಸಾಯಿಸಬೇಕು ಅಂತ. ಸುಪ್ರತಿ ಗಜವನ್ನು ನಿಲ್ಲಿಸ್ತಾ, ತುಳಿದಾಕ್ಬೇಕು ಅಂತ ವಲಯಾಪೀಠವನ್ನು. ಎಷ್ಟೆಲ್ಲ ಅಡಚಣೆಗಳು ಬಂದರೂ ಎಲ್ಲವನ್ನೂ ನಿವಾರಣೆ ಮಾಡಿಕೊಂಡು ಬೆಳೆದ. ಅದು ಬಹಳ ಪ್ರಧಾನವಾದದ್ದು. ನೀವು ಜೀವನದಲ್ಲಿ ಮೇಲಕ್ಕೆ ಬರಬೇಕಾಗಿದ್ರೆ ದೂರತಾ ಕೂತ್ಕೊಂಡ್ರೆ ಆಗಲ್ರಿ. ನಿಮ್ ದೂರನ್ನ ಯಾರು ಕೇಳಲ್ಲ. ಓ, ನಾನು ಇಂಥ ಕಡೆ ಹುಟ್ಬಿಟ್ಟೆ, ನನಗಿಂಥ ಜನ ಹೋಯ್ತು, ನನಗೆ ಈ ಜನಗಳು ಬೆಲೆನೇ ಕೊಡ್ಲಿಲ್ಲ, ನಂಗೆ ದುಡ್ಡೇ ಸಿಗಲಿಲ್ಲ. ಈ ರೀತಿ ನೀವು ದೂರುತ್ತಿದ್ದರೆ ಕರ್ಣನಂತೆ ಬಿದ್ದೋಗ್ಬಿಡ್ತೀರಿ. ಕೃಷ್ಣನಿಗೂ ಕರ್ಣನಿಗೂ ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ.
ಕರ್ಣನೂ ಅರಮನೆಯಲ್ಲೇ ಹುಟ್ಟಬೇಕಾಗಿತ್ತು, ರಾಣಿಗೆ ಹುಟ್ಟಿದ, ಅವನು ಎಲ್ಲೋ ಬೇರೆ ಕಡೆ ಹೋಗಿ ಬಿಡಬೇಕಾಯ್ತು, ಏನೋ ಬೆಸ್ತನ ಮಗ ಅಂತ ಅನ್ಕೊಂಡ. ಕೃಷ್ಣನೂ ಅಷ್ಟೇ, ಯಾರೋ ಗೋಪುರದಲ್ಲಿ ನಂದಗಾವನಲ್ಲಿ ಉಳಿದವನು, ರಾಜನ ಮಗನಾಗಿದ್ದವನು ಎಲ್ಲೋ ಉಳಿದವನು. ಆದರೆ ಕರ್ಣ ದುಷ್ಟ ಸಹವಾಸಕ್ಕೆ ಸೇರಿ ಅದೇ ಜಾಸ್ತಿ ಆಗೋಯ್ತು. ಕರ್ಣನನ್ನ ದಾನ, ಶೂರ, ವೀರ ಅದು ಯಾವುದು ನನಗೆ ಗೊತ್ತಿಲ್ಲಪ್ಪ. ಅವನು ಏನು ದಾನ ಮಾಡಿದ ಅಂತ ಗೊತ್ತಿಲ್ಲ, ಅವನು ಎಲ್ಲಿ ವೀರ್ಯವನ್ನು ತೋರಿಸ್ದ ಅಂತ ಗೊತ್ತಿಲ್ಲ, ಅವನು ಎಲ್ಲಿ ಶೂರನಾಗಿದ್ದ ಅಂತ ಗೊತ್ತಿಲ್ಲ. ದ್ರೌಪದಿಯನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬಂದಾಗ ಸೀರೆ ಬಿಚ್ಚು ಅಂತ ಹೇಳಿದ ಅವನೇ ಹೇಳಿದ್ದು. ದುಶ್ಯಾಸನ ಮುಡಿಯನ್ನು ಹಿಡ್ಕೊಂಡಿದ್ದ, ಸೀರೆ ಹೇಳಿ ಅಂತ ಕರ್ಣ ಹೇಳ್ತಾನೆ. ಅಭಿಮನ್ಯು ಯುದ್ಧವನ್ನು ಮಾಡ್ತಾ ಇದ್ದಾಗ ಹಿಂದಿನಿಂದ ಹೋಗಿ ಅವನ ಧನುಸ್ಸನ್ನು ಕತ್ತರಿಸಿದವನು ಇವನು ಕರ್ಣ. ಬಿಡಿ, ಈ ಕರ್ಣ ಮುಖ್ಯ ಅಲ್ಲ. ಅಂದರೆ ನಾನು ಕರ್ಣನ ಯಾಕೆ ನೆನಪಿಸ್ಕೊಂಡೆ ಅಂದರೆ, ಅವನೂ ಕೃಷ್ಣನ ಹಾಗೆಯೇ ಅನಾಥನಾಗಿದ್ದ. ಆದರೆ ಅನಾಥನಾಗಿದ್ದು ಬಂದಂಥ ಎಲ್ಲ ವಿರೋಧಗಳನ್ನೂ ನಿಗ್ರಹಿಸಿ ಮೇಲಕ್ಕೆ ಬರಬೇಕು. ಅದು ಲಕ್ಷಣ, ಅದು ಪೌರುಷ ಲಕ್ಷಣ. ಹಾಗೆ ನೀವು ಬೆಳಿಬೇಕು. ಇವನಿಗೆ ದೂರತ ಕೂತ್ಕೊಳ್ಳೋದಲ್ಲ, ನಂತರ ದುಡ್ಡಿಲ್ಲ, ನಮ್ಮಪ್ಪ ಅಮ್ಮ ವಿದ್ಯಾವಂತರಲ್ಲ, ನಾನು ಬಹಳ ದೂರದಿಂದ ಬರಬೇಕು, ಯಾವುದೂ ಉತ್ತರ ಆಗಲ್ರಿ. ಒಬ್ಬ ಮಹಾನ್ ವ್ಯಕ್ತಿ, ನಿಮಗೆ ಬಹುಶಃ ನಿಮ್ಮ ಹತ್ತಿರದಲ್ಲಿ ಇರಬಹುದಾದಂಥ ಊರಿನ ವ್ಯಕ್ತಿ, ಪ್ರೌಢಶಾಲೆಗೆ ಹೋಗುವಾಗಲೂ ಬರೀ ಕೌಪೀನವನ್ನು ಹಾಕೊಳ್ತಾ ಇದ್ದ. ಬರೀ ಕೌಪೀನ ಅಂದ್ರೆ ಅಷ್ಟು ದಾರಿದ್ರ್ಯ. ಒಂದು ಚಡ್ಡಿ ಹಾಕೊಳಕ್ಕೂ ಇರ್ತಿರಲ್ರಿ. ಆ ಹುಡುಗನ ಸ್ಥಿತಿ ಹೇಗಿರಬೇಕು? ಅವನಿಗೆ ಹಳ್ಳಿಲ್ಲ ಅರ್ಥ ಕುತ್ಕೊಂಡು, ಯಾಕೆ ನನ್ನ ಹಣೆ ಬರ ಹೀಗೇನೆ, ಆದರೆ ನಾನು ಇದನ್ನು ಮಿಟ್ಟಿ ನಿಲ್ಲಬೇಕು. ನಿಮಗೆಲ್ಲ ಗೊತ್ತಿದೆ, ವಿಶ್ವೇಶ್ವರಯ್ಯನವರು ಮಹಾ ಕಡುಬಡತನ. ನಾನು ಆ ಊರಿಗೆ ಹೋದರೆ, ಮೋಕ್ಷಂಗುಂಡಂಗೆ ಹೋದರೆ, ಅಲ್ಲೊಂದು ಅವರ ಸ್ಮಾರಕವನ್ನು ಕಟ್ಟಿದ್ದಾರೆ, ಅವ್ರ ಮನೆ ತೋರಿಸ್ತಾರೆ, ಇಲ್ಲೇ ಅವರು ಇದ್ದಿದ್ದು, ಒಂದು ಗುಡಿಸಲಿದ್ದಾರೆ. ಆ ಲಾಂಧ್ರದ ಕಂಬವನ್ನು ಉಳಿಸಿದ್ದಾರೆ ಈಗಲೂ, ಅದು ನೋಡ್ಕೊಂಡು ಬನ್ನಿ. ಈಗ ಒಂದು ಕಂಬ, ಅದರ ಮೇಲೊಂದು ಬುಡ್ಡಿ. ಆ ಬುಡ್ಡಿಯ ಬೆಳಕು ಇನ್ನೆಷ್ಟು ಜಾಸ್ತಿ ಬರಬಹುದು. ಲಾಂಧ್ರದ ಕಂಬ ಯಾರಾದ್ರೂ ನಿಮಗೆ ಗೊತ್ತಿರುತ್ತೆ, ಹಳೆ ಕಾಲದವ್ರಿಗೆ ಲಾಂಧ್ರದ ಕಂಬ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ವಿದ್ಯುತ್ ದೀಪ ಇರ್ತಿರೋದಿಲ್ಲ ಮನೆಯೊಳಗೆ, ಹೊರಗಡೆ ಒಂದು ಕಂಬ ಇಟ್ಟು ಅದ್ರ ಮೇಲೆ ಒಂದು ಬುಡ್ಡಿ ಇಡೋದು, ಒಂದು ಗಾಜಿಂದೊಂದು ಲಾಟಿ ನಿಂತಾಗ ಅದೇನೋ ಮಾಡಿರ್ಬೇಕು, ದೊಡ್ಡ ಲಾಟಿ. ವಿಶ್ವೇಶ್ವರಯ್ಯನವರು ಬಡವರು, ಅವರು ಅದರ ಕೆಳಗೆ ಕೂತ್ಕೊಂಡು ರಾತ್ರಿ ಹೊತ್ತು ಓದ್ತಾ ಇದ್ರು. ನಮ್ಗೆ ಈ ದೀಪ ಇದ್ರೂ ಓದಲ್ಲ ನಾವು, ಅದರ ಕೆಳಗೆ ಕುಳಿತು ಓದಿ 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 ಬೆಳೆದು ಇಡೀ ಪ್ರಪಂಚಕ್ಕೆ ಪ್ರಸಿದ್ಧ. ವಿಶ್ವೇಶ್ವರಯ್ಯನವರು ಹೋಗಿ ಎಷ್ಟೋ 100 ವರ್ಷಗಳ ಮೇಲಾಗೋಯ್ತು. ಈಗಲೂ ನೆನಪಿಸ್ಕೊಳ್ತೀವಿ, ಕನ್ನಂಬಾಡಿ ಕಟ್ಟೆ ಅವ್ರು ಕಟ್ಟಿದ್ರು, ಈ ಸಕ್ಕರೆ ಕಾರ್ಖಾನೆ ಅವ್ರು ಮಾಡಿದ್ವಿ, ಈ ಕಬ್ಬಿಣದ ಕಾರ್ಖಾನೆ ಅವ್ರು ಮಾಡಿದ್ವಿ, ಈ ಕಬ್ಬಿನ ಈ ಸಾಬೂನು ಇವರು ಎಲ್ಲರೂ ವಿಶ್ವೇಶ್ವರಯ್ಯನವರ ಹೆಸರು ಹೇಳ್ತೀವಿ. ಒಬ್ಬ ವ್ಯಕ್ತಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು? ಬಡತನದಲ್ಲಿ ಬಡತನ. ಹಾಗೆ ಈ ಹುಡುಗ ಕೌಪಿನ ಹಾಕೊಂಡಿದ್ದ ಅನ್ನಲ್ಲ, ಪ್ರೌಢಶಾಲೆಯನ್ನು ಓದ್ತಿದ್ದಾಗ ಮನೆಗಾತ ಬೆಳೆದ, ಹೇಗೋ ಮಾಡದ, ಮಹಾರಾಷ್ಟ್ರ ಕೂಡೋದ, ಅಲ್ಲಿ ಬ್ರಿಟಿಷರು ಅವನನ್ನು ಹಿಂಬಾಲಿಸಿದ್ರು, ಸ್ವತಂತ್ರದ ಹೋರಾಟ ಮಾಡದ ಅಂತ ಇವತ್ತು ಬೇರೆ ಹುತಾತ್ಮರ ವಿಷಯ ಮಾತಾಡ್ತಾ ಇದ್ವಿ. ಕೊನೆಗೆ ಧಾರವಾಡಕ್ಕೆ ಕೊಟ್ಟು ಬಂದ ಆತ. ಕೊನೆಗೆ ಆತನಿಗೆ ಯಾರು ಕೆಲಸ ಕೊಡಬಹುದು ಅಂತ ಬ್ರಿಟಿಷ್ನವರು ಫರ್ಮಾನ್ ಹೊರಡಿಸಿದ್ರು. ಕೊನೆಗೆ ಕವನ ಬರೀತೀನಿ ಅಂತ ಕೂತ್ಕೊಂಡ ಆತ. ಬಹಳ ಕಷ್ಟಪಟ್ಟು, ಬಿಡಿ ಅವ್ರ ಬಗ್ಗೆ ಹೇಳಿದ್ರೆ ಅದೇ ದೊಡ್ಡ ಕಥೆಗಳು. ಹಾಗೆ ಅವರು ಬರೀ ಕವನಗಳನ್ನು ಬರೆದು 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 ಪ್ರಸಿದ್ಧರಾಗಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಪ್ರಶಸ್ತಿ ಸಿಕ್ತು.
ಇಡೀ ಭಾರತದ ಸಾಹಿತ್ಯದಲ್ಲಿ ದ ರಾ ಬೇಂದ್ರೆ ಎನ್ನತಕ್ಕಂಥವರು ದಾರ್ಶನಿಕ ಕವಿ ಅಂತಾರೆ, ವರಕವಿ ಅಂತಾರೆ. ಅವರು ಪ್ರೌಢಶಾಲೆಯಲ್ಲಿ ಆ ಬಡತನದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂತು. ಅಂದರೆ ನಿಮ್ಮ ಗಮನಕ್ಕೆ ನಾನು ತರ್ತಾ ಇರತಕ್ಕಂಥದ್ದು, ನಮ್ಮ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ, ಯಾವುದೋ ಒಂದು ಕಷ್ಟ ಇದೆ ಅಂತ ಅದನ್ನು ದೊಡ್ಡದನ್ನು ಮಾಡಿದರೆ ಕೇಳ್ತಾರೆ ಕೇಳೋರು, ಹೌದು ಪಾಪ ಅವನೇನೋ ಬರೋಕ್ಕಾಗಿಲ್ಲಪ್ಪ, ಕಷ್ಟ ಆಗಿದೆ ಅಷ್ಟೇ ವಿನಃ ನೀವು ಬೆಳೆಯುವುದಕ್ಕೆ ಅದು ಅಡ್ಡಿ ಆದರೆ ನೀವು ಪತಿತರ ಹೋಗ್ಬಿಡ್ತೀರಿ, ನೀವು ಸಾವಿರದಲ್ಲಿ ಒಂದಾಗ್ತೀರಿ, ಗೆಲ್ಲೋಕ್ಕಾಗದೇ ಇಲ್ಲ ನಿಮ್ಮ ಕೈಯಲ್ಲಿ. ಅಂತಹವರಿಗೆಲ್ಲ ಮಾರ್ಗದರ್ಶಕನಾಗಿದ್ದವನು ಕೃಷ್ಣ. ಇಷ್ಟೆಲ್ಲ ಇದ್ದಂತಹ ಕೃಷ್ಣ ತನ್ನ ಸೋದರ ಮಾವನನ್ನು ಗೆದ್ದ ಮೇಲೆ ಅವನ ರಾಜ್ಯವನ್ನು ತಗೊಳ್ಳಿಲ್ಲ, ಅವನ ತಾತ ಕೊಟ್ಬಿಟ್ಟ. ಜರಾಸಂಧನನ್ನು ಗೆಲ್ಲಿಸಿದ ಭೀಮನ ಮೂಲಕ. ಭೀಮರ ಬಗ್ಗೆ ಮಾತಾಡಿದ್ರೆ ಆ ವಿಷಯ ಹೇಳಬೇಕು ನಾನು. ಗೆಲ್ಲಿಸಿದ, ಜರಾಸಂಧನ ರಾಜ್ಯವನ್ನು ತಗೊಳ್ಳಿಲ್ಲ, ತಾನು ದ್ವಾರಕೆಯನ್ನು ಕಟ್ಟಿದ್ದ, ತಾನು ತಗೊಳ್ಳಿಲ್ಲ, ಬಲರಾಮನ್ ಕೂಡಿಸಿದ. ಹಾಗೆ ನೋಡಿದರೆ ಪಾಂಡವರ ಪರವಾಗಿ ಅವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಕೃಷ್ಣ. ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅಂತ ಆತನಿಗೆ ಬರೆದು. ಅವರ ರಾಜ್ಯವನ್ನು ತಗೊಳ್ಳಿಲ್ಲ. ಅವನು ಮಾಡಿದ್ದು ಪಾಠ. ಉಪಾಧ್ಯಾಯರಿಗೆಲ್ಲ ದೊಡ್ಡ ಗುರುವಾದ. ಆದ್ದರಿಂದಲೇ ಆತನ್ನ ಯೋಗಾಚಾರ್ಯ ಅಂತ ಕರೀತಾರೆ. ನಾನು ಸಾಹಿತ್ಯ ಮಾತಾಡುವುದು, ಮತ್ತೊಬ್ಬರು ಗಣಿತ ಮಾತಾಡಬಹುದು, ಮತ್ತೊಬ್ಬರು ಚರಿತ್ರೆ ಹೇಳುವುದು, ಆದರೆ ಆತ ತತ್ವಜ್ಞಾನವನ್ನು ಹೇಳಿ, ತತ್ವಜ್ಞಾನವನ್ನು ಹೇಳಿ ಆ ತತ್ವಜ್ಞಾನ ಇಡೀ ಪ್ರಪಂಚದಿಂದ ಮನ್ನಣೆಗೊಂಡು ಪ್ರಪಂಚಕ್ಕೆ ಲೋಕಗುರುವಾದ. ಅಂದರೆ ಕೃಷ್ಣ ಹುಟ್ಟಿದ ಕ್ಷಣದಿಂದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ, ಹುಟ್ಟಿದ ಕ್ಷಣದಿಂದ ವಿರೋಧವನ್ನು ಗಮನಿಸುತ್ತಿದ್ದರೂ, ಹುಟ್ಟಿದ ಕ್ಷಣದಿಂದ ಸಾವಿಗೆ ಅಭಿಮುಖವಾಗಿದ್ದರೂ ಆ ಎಲ್ಲವನ್ನು ಎದುರಿಸಿ ಬೆಳೆದು ಭಾರತದ ಪ್ರಧಾನ ವ್ಯಕ್ತಿಯಾಗಿ ಪ್ರಪಂಚಕ್ಕೆ ಬೆಳಕು ಕೊಟ್ಟರು. ಆಯ್ತು, ಇವತ್ತು ಯಾಕೆ ಇಷ್ಟೊತ್ತು ಕೃಷ್ಣರ ಬಗ್ಗೆ ಮಾತಾಡಿದ್ದೇವೆ ಅಂದರೆ, ಈಗ ಯುದ್ಧ ಭೂಮಿಗೆ ಕೃಷ್ಣನ ಪ್ರವೇಶ ಆಗ್ತಾ ಇದೆ. ನಿನ್ನೆ ನಾವು ಉಪನ್ಯಾಸವನ್ನ ಭೀಷ್ಮಾಚಾರ್ಯರು ಸಿಂಹನಾದವನ್ನು ಮಾಡಿದರು ಅನ್ನುವಲ್ಲಿಗೆ ನಿಲ್ಲಿಸಿ, ಸಿಂಹನಾದಂ ವಿನದ್ಯೋಚ್ಚೈ ಶಂಖನ್ ದದ್ಮೌ ಪ್ರತಾಪವಾನ್, ಶಂಖವಾದ್ಯವನ್ನು ಭೀಷ್ಮಾಚಾರ್ಯರು ಮಾಡಿದರು. ತತಃ ಶಂಖಾಶ್ಚ ಭೇದ್ಯಶ್ಚ ಪಣವಾನಕ ಗೋಮುಖ ಸಹಸ್ಯೈವಾಭ್ಯಹನ್ಯಂತು ಸಶಬ್ದಸ್ತು ಮೂಲೋಭವತ್. ಯಾವಾಗ ಭೀಷ್ಮಾಚಾರ್ಯರು ಶಂಖನಾದವನ್ನು ಮಾಡಿದರೋ ಆಗ ಪಣವ, ಆನಕ, ಗೋಮುಖ ಅಂದರೆ ವಿವಿಧ ವಾದ್ಯಗಳು ಸದ್ದು ಮಾಡ್ತವೆ. ಅದರರ್ಥ ಯುದ್ಧ ಆರಂಭವಾಗತ್ತೆ. ಭೀಷ್ಮಾಚಾರ್ಯರು ಶಂಖನಾದವನ್ನು ಮಾಡಿದ್ದು ಯುದ್ಧಕ್ಕೆ ಆಹ್ವಾನ ಕೊಟ್ಟಂತೆ. ಅಲ್ಲಿಗೆ ನಿಲ್ಲಿಸಿದ್ದೇನೆ. ಈಗ ಇಂದಿನ ಉಪನ್ಯಾಸ ಮುಂದುವರೆದರೆ ದಯವಿಟ್ಟು ಗಂಭೀರವಾಗಿ ಆಲೋಚನೆ ಮಾಡಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಇವತ್ತಿನ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಒಂದು ಶ್ಲೋಕವನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ, ಅಷ್ಟು ಗಹನವಾಗಿರತಕ್ಕಂಥ ಶ್ಲೋಕ. ತತಃ ಶ್ವೇತೈರ್ಹರೇರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತು. ಇದೆಲ್ಲ ನಿಮ್ಗೆ ಅರ್ಥ ಮಾಡಿಸ್ಬೇಕಾದ್ರು. ಇದು ಅರ್ಥ ಆಗುತ್ತೆ ಮುಂದಿನ. ಯಾವಾಗ ಭೀಷ್ಮಾಚಾರ್ಯರು ಶಂಖನಾದವನ್ನು ಮಾಡಿದರೋ, ಯಾವ ಪಣವ, ಆನಕ, ಗೋಮುಖ ಅವೆಲ್ಲ ಸದ್ದು ಮಾಡುತ್ತೋ ಆಗ ಕೃಷ್ಣಾರ್ಜುನರ ಪ್ರವೇಶ ಆಗುತ್ತೆ. ಮಾಧವ ಪಾಂಡವಶ್ಚೈವ,
ದಿವ್ಯವು ಶಂಖವು ಪ್ರದದ್ಮತು. ಮಾಧವ ಹಾಗೂ ಅರ್ಜುನ ಪಾಂಡವ ಅವರು ಶಂಖಗಳನ್ನು ಊದಿದರು ಭೀಷ್ಮಾಚಾರ್ಯರಿಗೆ ಪ್ರತಿಕ್ರಿಯಾತ್ಮಕವಾಗಿ. ಅದಕ್ಕೆ ಮುಂಚೆ ಒಂದು ಸಾಲ ಬರುತ್ತೆ. ತತಃ ಶ್ವೇತೈರ್ ಹರೇರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತವು. ಸ್ಯಂದನ ಅಂದ್ರೆ ರಥ ಅಂತ, ಸ್ಥಿತವು ಅಂದ್ರೆ ಕೂತ್ಕೊಳ್ಳೋದು. ನೆನೆ ನಾನು ಹೇಳಿದೆ ಕುಳಿತುಕೊಳ್ಳುವುದು ಹೇಗೆ ಅಂತ. ಸ್ಥಿರವಾಗಿ ಕೂತ್ಕೊಳ್ಳೋದು ಹೇಗೆ ಅನ್ನೋದನ್ನ 6ನೇ ಅಧ್ಯಾಯದಲ್ಲಿ ಯೋಗಾಭ್ಯಾಸವನ್ನು ಮಾಡತಕ್ಕಂಥ ವ್ಯಕ್ತಿ ಹೇಗೆ ಕೂತ್ಕೋಬೇಕ್ರಿ, ಕಣ್ಣು ಹೇಗಿರ್ಬೇಕ್ರಿ, ಇಂದ್ರಿಯಗಳು ಹೇಗಿರಬೇಕು, ಮನಸ್ಸಿನ ಯೋಚನೆ ಹೇಗಿರಬೇಕು ಅನ್ನೋದನ್ನೆಲ್ಲ ಕೃಷ್ಣ ವರ್ಣನೆ ಮಾಡ್ತಾನೆ. ನಾವು 6ನೇ ಅಧ್ಯಾಯಕ್ಕೆ ಬಂದಾಗ ಅದೆಲ್ಲ ನೋಡ್ತೀವಿ. ಸ್ಥಿತವು ನಿಮಗೆ ನಾನು ಹಿಂದೆ ಉಪನಿಷತ್ ಅನ್ನುವುದರ ಅರ್ಥವನ್ನು ಹೇಳಿದೆ. ಉಪನಿಷತ್ ಅಂದರೆ ಉಪ ಅಂದರೆ ಹತ್ತಿರ, ನೀ ಚೆನ್ನಾಗಿ, ಷತ್ ಕೂತ್ಕೊಳ್ಳೋದು, ಚೆನ್ನಾಗಿ ಕೂತ್ಕೊಳ್ಳೋದು. ಯಾರು ಚೆನ್ನಾಗಿ ಕುಳಿತುಕೊಳ್ಳಲಿಕ್ಕೆ ಕಲಿತುಕೊಳ್ಳುತ್ತಾರೆ ಅವ್ರು ಬೀಳೋದಿಲ್ಲ. ಅವರು ಕುಳಿತುಕೊಂಡು ನಿದ್ದೆ ಹೋದರೂ ಬೀಳಲ್ಲ. ಯಾಕೆಂದ್ರೆ ಕುಳಿತುಕೊಳ್ಳುವುದು ಚೆನ್ನಾಗಿ ಗೊತ್ತವರು. ಈಗ ನಮ್ಮ ವೈದ್ಯಭಾನು ಬರ್ತಾ ಇದ್ರು, ದಾರಿ ಹೇಳ್ತಾ ಇದ್ರು, 74 ವರ್ಷ ಮೋದಿಯವರು ವಜ್ರಾಸನದಲ್ಲಿ ಕೂತ್ಕೊಳ್ತಾರೆ. ಹಾಗೆ ಕೂತ್ಕೊಳ್ತಾರೆ, ಅದು ಆಸನ ಸಿದ್ಧಿ. ನಮಗೆ ಸೊಂಟ ಬರುತ್ತೆ, ನಮ್ಮ ಮೊಣಕಲ್ಲ ಬರುತ್ತೆ. ಅವ್ರು 2 ಗಂಟೆ 3 ಗಂಟೆ ಕೂತ್ಕೊಳ್ತಾರೆ. ಸ್ಥಿರ. ಮಹತಿ ಸ್ಯಂದನೆ ಸ್ಥಿತವು. ಬಹಳ ಅದ್ಭುತವಾದ ಶ್ಲೋಕಗಳೆಲ್ಲ ಟಿಕೇಂದ್ರ ಮಂತ್ರ ಅಂತ ಹೇಳಿ. ಸ್ಯಂದನ ಅಂದರೆ ರಥ ಅಂತ ಹೇಳಿ. ಅವನು ರಥದಲ್ಲಿ ಸ್ಥಿರವಾಗಿ ಕುಳಿತಿದ್ದಾನೆ. ಕಣೆ, ರಥದಲ್ಲಿ ಸ್ಥಿರವಾಗಿ ಕುಳಿತಿದ್ದಾನೆ ಎನ್ನುವುದು ಮೇಲಿನ ಅರ್ಥ. ನೀವು ಸ್ಥಿರವಾಗಿದ್ದೀರಾ ಎಲ್ಲಿ? ಈ ರಥದಲ್ಲಿ. ಇದು ರಥ. ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಯನ ಹತ್ರ ಮಾತಾಡಬೇಕಾಗಿದ್ದಾಗ ಋಷಿ ಹೇಳ್ತಾನೆ, ಆತ್ಮಾನಂ ರಥಿನಂ ವಿದ್ಧಿ. ತಿಳ್ಕೋ. ವಿದ್ಧಿ ಎನ್ನೋ ಪದ ಎಲ್ಲೆಲ್ಲಿ ಬಂದರೂ ಬಹಳ ಜಾಗರೂಕವಾಗಿ ನೋಡ್ಬೇಕು. ತಿಳ್ಕೋ ಅಂತ ಅರ್ಥ. ಶೃಣು, ಕೇಳಿಸ್ಕೋ ಅಂತ ಎಲ್ಲಿ ಬಂದರೂ ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಶ್ರೀರಾಮರು ಇಡೀ ಶ್ರೀಮದ್ ರಾಮಾಯಣದಲ್ಲಿ ಒಂದ್ಸಲ ಹೆಸರು ವಿದ್ಧಿ ಅಂತ. ವಿದ್ಯೆ ಅಂದರೆ ತಿಳ್ಕೋಬೇಕು ಅಂತ ಅವರ ದೊಡ್ಡ ಆದೇಶ ಕೊಡ್ತಾ ಇದ್ದಾರೆ. ಅವಾಗ ಯಮಧರ್ಮರಾಯನ ಸಂದರ್ಭದಲ್ಲಿ ಮಾತಾಡ್ತಾರೆ, ಆತ್ಮಾನಾಂ ರಥಿನಂ ವಿದ್ಧಿ. ಈ ದೇಹದ ಒಳಗೆ ನಮ್ಮ ಕಣ್ಣಿಗೆ ಕಾಣಿಸದೆ ನಮ್ಮ ಇಡೀ ದೇಹದ ಚಟುವಟಿಕೆಗಳಿಗೆ ಕಾರಣವಾಗಿರತಕ್ಕಂಥ ಆತ್ಮ ಉಂಟಲ್ಲ, ಅದು ಸಾರಥಿ ಅಂತ ಅಲ್ಲ, ಅದು ರಥಿ. ರಥಿ ಅಂದರೆ ರಥದ ಯಜಮಾನ, ರಥದ ಒಳಗೆ ಕುಳಿತುಕೊಂಡಿರತಕ್ಕಂಥ ವ್ಯಕ್ತಿ. ಸಾರಥಿ ಅಂದರೆ ಚಾಲಕ. ಈ ದೇಹ ಅನ್ನತಕ್ಕಂತಹ ರಥಕ್ಕೆ ಆತ್ಮ ಅನ್ನತಕ್ಕಂತಹವನು ಯಜಮಾನ, ರಥಿಕ. ಶರೀರಂ ರಥಮೇವತು. ಈ ಶರೀರ ಅನ್ನೋದು ರಥ ಕಣಯ್ಯ. ನೀವು ನಿಮ್ಮ ಶರೀರದಲ್ಲಿ ಸ್ಥಿರವಾಗಿದ್ದೀರಾ ಅನ್ನುವುದು ಪ್ರಶ್ನೆ. ನನ್ನ ದೇಹದಲ್ಲಿ ನಾನು ಸ್ಥಿರವಾಗಿರೋದು ಅಂದರೆ ಅರ್ಥ ಏನು? ಮೊದಲನೆಯದಾಗಿ, ನಿಮ್ಮ ಶರೀರ ಕೆಡದೇ ಇದೆಯೋ? ಕೆಡದೇ ಇರೋದು ಅಂದ್ರೆ ಅರ್ಥ ಏನ್ರಿ? ದೃಢವಾಗಿದೆಯಾ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ದೃಢವಾಗಿರೋದು ಅಂದ್ರೆ ಅರ್ಥ ಏನು? ದುರ್ಬಲವಾಗಿ ಇಲ್ಲದೆ ಇರೋದು. ದುರ್ಬಲವಾಗಿ ಯಾವಾಗತ್ತೆ? ನೀವು ನಿಮ್ಮ ಶರೀರವನ್ನು ಸಕ್ರಮದಲ್ಲಿ ಉಳಿಸಿಕೊಳ್ಳದೆ ಹೋದರೆ ಅದು ದುರ್ಬಲ ಆಗುತ್ತೆ. ಹಾಗಾದರೆ ಸಕ್ರಮವಾಗಿ ನನ್ನ ದೇಹವನ್ನು ಉಳಿಸಿಕೊಳ್ಳುವುದು ಅಂದ್ರೇನು? ಈಗ ಯಾವುದೋ ಒಂದು ವಸ್ತು ಬಳಸದೆ ಎಸೀತೀರಿ, ತುಕ್ಕಿಡದೊಡ್ಡು. ಬಳಸಬೇಕು, ಬಳಸದಂತೆ ಇರಬೇಕು.
ಎಷ್ಟು ಬಳಸಬೇಕು ಅಷ್ಟು ಬಳಸಬೇಕು. ಬಳಸದೇ ಹೋದರೆ ತುಕ್ಕಿಡೋಗುತ್ತೆ, ತೀರಾ ಬಳಸಿದ್ರೆ ಸವದೋಗುತ್ತೆ. ಈ ಎರಡರ ಮಧ್ಯದಲ್ಲಿ ಬಳಸಿದರೆ ಆಗ ದೇಹ ಸಶಕ್ತವಾಗಿರುತ್ತೆ. ನಾನು ಅದರ ಮುಂದೆ ಯೋಗದ ಬಗ್ಗೆ ಹೇಗೂ ಬಂದೇ ಬರ್ತೇವೆ, ನಾನು ನಿಧಾನ ಮಾತಾಡ್ತೀನಿ. ಏನು 8 ವಿಧದ ಯೋಗ ಅಂದರೆ ಏನು ಅದೆಲ್ಲ ನಾನು ಮುಂದೆ ಅಧ್ಯಾಯಗಳು ಬೆಳೆದಾಗ ಮಾತಾಡ್ತೀನಿ. ಈ ಸದ್ಯ ಕಟ್ಸಾರು ಅಂತೂ ಕೆಡದೇ ಇರಬೇಕಾಗಿದ್ದರೆ ದೇಹವನ್ನು ಬಳಸದೆಯೂ ಬಳಸಿಯೂ ಮಧ್ಯಸ್ಥಿತಿಯಲ್ಲಿ ಉಳಿಸ್ಕೊಂಡ್ರು. ಇದು ಒಂದು. ಎರಡನೇದು ಮನಸ್ಸು. ಮನಸ್ಸು ಹೇಳಿದ ಹಾಗೆಲ್ಲ ನೀವು ಕೇಳ್ತಾ ಇದ್ರೆ ನೀವು ಮನಸ್ಸಿನ ಗುಲಾಮರಾಗ್ಬಿಡ್ತೀರಿ. ಮನಸ್ಸನ್ನು ಸಾರಥಿ ಅಂತ ಕರೀತಾರೆ. ಈ 5 ಇಂದ್ರಿಯಗಳು ಕುದುರೆಗಳು. ಮನಸ್ಸು ಹೇಳಿದಂತೆ ಕುದುರೆಗಳು ಕೇಳಬೇಕೇ ಆಗಲಿ, ಮನಸ್ಸು ಹೇಳಿದ್ದನ್ನು ಆತ್ಮ ಕೇಳಬಾರದು, ಬುದ್ಧಿ ಕೇಳಬಾರದು. ಆದರೆ ಸಾಮಾನ್ಯ ಸಂದರ್ಭದಲ್ಲಿ ಏನಾಗುತ್ತೆ, ಇಂದ್ರಿಯಗಳು ಹೇಳಿದ್ದನ್ನೆಲ್ಲ ಮನಸ್ಸು ಕೇಳುತ್ತಿರುತ್ತದೆ. ಆದರೆ ಮನಸ್ಸು ಬುದ್ಧಿ ಹೇಳುವುದನ್ನು ಕೇಳಬೇಕು. ಹುಡುಗ ಅಥವಾ ಹುಡುಗಿ ಓದ್ತಾ ಇರತಕ್ಕಂಥ ಸಂದರ್ಭ, ಪಾಠವನ್ನು ಮಾಡ್ತಾ ಇದ್ರೆ ಮನಸ್ಸು ಇನ್ನೆಲ್ಲೋ ಬೇರೆ ಕಡೆ ಹೋಗುತ್ತೆ. ಈಗ ನೋಡಿ, ಅಲ್ಲಿ ಅಷ್ಟು ಸದ್ದು ಮಾಡ್ತಾ ಇದ್ದಾರೆ, ನಾನು ಈಗಲೇ ಕೇಳಿಸಿದ್ದು. ಬಂದು ಕೂತ್ಕೊಂಡಾಗ ಕೇಳಿಸ್ತು, ಆಮೇಲೆ ಕೇಳಿಸ್ತಿಲ್ಲ, ಕಿವಿ ಕೇಳ್ತಾ ಇದೆ, ನಾನು ಕೇಳಿಸ್ತಾ ಇಲ್ಲ. ಯಾಕೆ ಅಂದರೆ ನನ್ನ ಮನಸ್ಸು ನನ್ನ ಕಿವಿ ಎನ್ನುವ ಇಂದ್ರಿಯದ ಕಡೆಗೆ ಹೋಗಿಲ್ಲ, ನನ್ನ ಮನಸ್ಸು ನನ್ನ ಬುದ್ಧಿಯಲ್ಲಿದೆ. ನೀವು ನನ್ನ ಮಾತನ್ನು ಎಷ್ಟು ಜನ ಗಂಭೀರವಾಗಿ ಆಲಿಸುತ್ತಿದ್ದೀರೋ ಅವ್ರಿಗೂ ಆ ಸತ್ಯ ಕೇಳಿಸಲ್ಲ, ಕೇಳಿಸಿದ್ರು ಇರ್ಲಿ ಅಂದ್ಬಿಡ್ತಾರೆ, ಏನು ಸಮಸ್ಯೆ ಆಗೋದೇ ಇಲ್ಲ. ನಿಜವಾದ ವಿದ್ಯಾರ್ಥಿ, ನಿಜವಾದ ಗುರು ಎಲ್ಲಿ ಪಾಠ ಮಾಡಬೇಕು ಅಂದರೆ ಸಮುದ್ರದ ದಂಡೆಯಲ್ಲಿ ಮಾಡಬೇಕು. ಗುರ್ರಂತ ಸದ್ದು ಬರ್ತಾ ಇರ್ತಾನೆ, ಸಮುದ್ರದ ದಂಡೆ ಮೇಲೆ ಕೂತ್ಕೊಂಡು ಅಲ್ಲಿ ಪಾಠ ಮಾಡಬೇಕು. ನೀವು ಹೇಳಿದ್ದು ಅವನಿಗೆ ಕೇಳಲ್ಲ, ಅವನು ಮಾತಾಡಿದ ಇವನಿಗೆ ಕೇಳಲ್ಲ. ಆದರೆ ಅಭ್ಯಾಸ ಆಗ್ತಾ 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 ಸದ್ಯಾವುದು ಇರಲಿ, ಇವನು ಮಾತು ಅವನಿಗೆ ಕೇಳುತ್ತೆ, ಅವನು ಹೇಳಿದ್ದು ಇವನಿಗೆ ಕೇಳುತ್ತೆ. ಅಂದರೆ ಕಿವಿ ಎನ್ನುವ ಇಂದ್ರಿಯ ನನ್ನ ಮನಸ್ಸಿನ ಮೇಲೆ ಅಧಿಕಾರ ಸ್ಥಾಪನೆ ಮಾಡಿದರೆ ನನಗೆ ಆ ಸದ್ದೇ ಕೇಳುತ್ತಾಗಲಿ, ನಾನು ಮಾತಾಡೋಕ್ಕಾಗಲ್ಲ ನಿಮ್ಮ ಹತ್ರ. ನಿಮ್ಮ ಕಿವಿ ಮತ್ತು ಕಣ್ಣುಗಳು ಅದು ನೋಡೋ ಕಡೆ, ನೀವು ಕೇಳೋ ಕಡೆ ಗಮನ ಹೋಗ್ಬಿಟ್ರೆ ನನ್ನ ಮಾತು ನಿಮಗೆ ಅರ್ಥ ಆಗಲ್ಲ. ನಾನು ಹೇಳಿದ್ದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ನಿಮ್ಮ ಕಿವಿ ಅನ್ನತಕ್ಕಂಥದ್ದು, ಕಣ್ಣು ಅನ್ನತಕ್ಕಂಥದ್ದು ಯಾವ ಗುರಿಯ ಕಡೆಗೆ ಇರಬೇಕು ಅಲ್ಲೇ ಇರಬೇಕಲ್ಲಿ, ಆ ಕಡೆ ಈ ಕಡೆ ಹೋಗಬಾರ್ದು. ಹಾಗೆ ಹೋಗದೇ ನಿಮ್ಮ ಗುರಿಯ ಕಡೆಯಲ್ಲಿಯೇ ಲಕ್ಷ್ಯವನ್ನು ಇಟ್ಟುಕೊಂಡಿದ್ದಾಗ ಅದನ್ನು ಸ್ಥಿರ ಅಂತ ಕರೀತಾರೆ. ಮಹತಿ ಸ್ಯಂದನೆ ಸ್ಥಿತವು. ನೀವು ನಿಮ್ಮ ರಥದ ಒಳಗೆ ಸ್ಥಿರವಾಗಿದ್ದರೆ, ಅಂದರೆ ಅತ್ತಿತ್ತ ಚಲಿಸದೇ ಇದ್ದರೆ, ನಿಮ್ಮ ಗುರಿಯ ಕಡೆಗೆ ನಿಮ್ಮ ಲಕ್ಷ್ಯವಿದ್ದರೆ ಆಗೇನಾಗುತ್ತೆ, ಹರೈರ್ಯುಕ್ತೆ ತತಃ ಶ್ವೇತೈರ್ಹರೈರ್ಯುಕ್ತೆ. 4 ಬಿಳಿಯ ಬಣ್ಣದ ಕುದುರೆಗಳ ರಥದಲ್ಲಿನ ಮಾಧವ ಪಾಂಡವಶ್ಚೈವ, ಕೃಷ್ಣ ಹಾಗೂ ಅರ್ಜುನ ಬರ್ತಾರೆ ನಿಮ್ಮ ಹತ್ರ. ತತಃ ಶ್ವೇತೈರ್ಹರೈರ್ಯುಕ್ತೆ. ಇಲ್ಲಿ ಹರಿ ಅಂದರೆ ಅರ್ಥ ಕುದುರೆ ಅಂತ. ತತಃ ಶ್ವೇತೈರ್ಹರೈರ್, 4 ಬಿಳಿಯ ಬಣ್ಣದ ಕುದುರೆಗಳನ್ನು ಕಟ್ಟಿರತಕ್ಕಂಥ ರಥದಲ್ಲಿ ಇರತಕ್ಕಂಥ ಕೃಷ್ಣ ಅರ್ಜುನ ಬರ್ತಾರೆ. ತತಃ ಶ್ವೇತೈರ್ಹರೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತವು. ಮಹತ್ತರವಾಗಿರತಕ್ಕಂತಹ ರಥದಲ್ಲಿ ಕುಳಿತಿರತಕ್ಕಂತಹ ಕೃಷ್ಣಾರ್ಜುನರು ನಿಮ್ಮ ಹತ್ತಿರಕ್ಕೆ ಬರುತ್ತಾರೆ. ಅಲ್ಲಿ ಯುದ್ಧಭೂಮಿಯೊಳಗೆ ಪ್ರವೇಶ ಮಾಡಿದ್ದಾರೆ. ಮತ್ತು ಯುದ್ಧಭೂಮಿಯಲ್ಲಿ ಪ್ರವೇಶ ಮಾಡೋದೇನು, ನಮ್ಮ ಹತ್ರಕ್ಕೆ ಬರೋದೇನು?
ನಮ್ಮ ಮನಸ್ಸು ಸದಾ ಯುದ್ಧ ಭೂಮಿಯಾಗಿರುತ್ತದೆ. ಇದೆಲ್ಲ ಸಾಂಕೇತಿಕವಾಗಿ ಅರ್ಜುನ ಕೃಷ್ಣನಿಗೆ ಅದೆಲ್ಲ ಹೇಳ್ತಾನೆ, ನಾವು ನೋಡ್ತೀವಿ. ಇದನ್ನು ಬೈತಲೆ ಅಂತ ಕರಿತೀವಿ, ಮಧ್ಯದಲ್ಲಿ ತೆಗೆಯೋದು ಎರಡು ಭಾಗ. ಅಲ್ಲಿ ಬ್ರಹ್ಮರಂಧ್ರ ಇರುತ್ತೆ, ಅದರ ಕೆಳಮುಖದ ರೇಖೆ. ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ರಥಂ ಸ್ಥಾಪಯ ಮೇಚ್ಯುತ ಸೇನೆಯೋರ್ ವಯೋರ್ ಮಧ್ಯೆ. ಮುಂದೆ ಬರುತ್ತೆ, ಸುಮ್ಮನೆ ಹೀಗೆ ಹೇಳ್ತೇವೆ, ಸೇನೆಯೋರ್ ಉಭಯೋರ್ ಮಧ್ಯೆ, ಈ ಕಡೆ ಈ ಕಡೆ, ಈ ಭಾಗ ಈ ಭಾಗದ ಮಧ್ಯದಲ್ಲಿ ಬೈತಲೆಯ ಕ್ಷೇತ್ರದಲ್ಲಿ ರಥಂ ಸ್ಥಾಪಯವೇ, ರಥವನ್ನು ನಿಲ್ಲಿಸು. ಇದೆಲ್ಲ ಕುಂಡಲಿನಿ ಶಕ್ತಿಯನ್ನ ಅಧ್ಯಯನ ಮಾಡಬೇಕಾಯ್ತ ಬರತಕ್ಕಂಥ ವಿಷಯ. ಅಂತೂ ನೀವು ನಿಮ್ಮಲ್ಲಿ ಸ್ಥಿರವಾಗಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯವಾದರೆ, ನಿಮ್ಮ ಇಂದ್ರಿಯಗಳನ್ನು ನೀವು ನಿಮ್ಮ ವಶದಲ್ಲಿ ಇಟ್ಟುಕೊಂಡರೆ, ನಿಮ್ಮ ಸ್ಯಂದನದಲ್ಲಿ, ನಿಮ್ಮ ರಥದಲ್ಲಿ ನೀವು ಸ್ಥಿರವಾಗಿ ಕುಳಿತರೆ, ತತಶ್ವೇತೈರ್ಹರೇರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ. 4 ಕುದುರೆಗಳು, 4 ವೇದಗಳು, ಶ್ವೇತಾಶ್ವ ಅಂದರೆ ಜ್ಞಾನಮುಖಿಯಾಗಿರತಕ್ಕಂಥ ವೈದಿಕ ಸಂಪತ್ತು ಕೃಷ್ಣನನ್ನು ಹೊತ್ತು ಬರುತ್ತದೆ. ಮಾಧವ, ಪಾಂಡವಶ್ಚ, ಕೃಷ್ಣ ಅಂತ ಕರೆಯಿಲ್ಲ, ಮಾಧವ ಅಂತ ಕರೆದು. ಮಾಧವ ಅಂದರೆ ಅರ್ಥ ಇದೆ, ಧವ ಅಂದರೆ ಯಜಮಾನ ಅಂತ, ಧವ ಅಂದರೆ ಪತಿ ಅಂತ, ಧವ ಅಂದರೆ ಒಡೆಯ ಅಂತ, ಧವ ಅಂದರೆ ಮುಖ್ಯಸ್ಥ ಅಂತ, ಧವ ಅಂದರೆ ವಿಭು ಅಂತ, ಧವ ಅಂದರೆ ಯಜಮಾನ. ಸಧವ ಅಂದರೆ ಯಜಮಾನ ಸಹಿತವಾಗಿರುವುದು. ಹೆಂಡತಿ ಗಂಡನ ಜೊತೆಗೆ ಇದ್ದಾಗ ಅವಳು ಸಧವ, ಗಂಡನಿಂದ ದೂರ ಆದಾಗ ವಿಧವ. ಧವ ಅಂದ್ರೆ ಗಂಡ. ಮಾ ಅಂದ್ರೆ ಅರ್ಥ ಏನು? ಲಕ್ಷ್ಮೀ ಅಂತ. ಲಕ್ಷ್ಮೀ ಪದ್ಮಾಲಯ, ಪದ್ಮಾ ಕಮಲಾ ಶ್ರೀಹರಿಪ್ರಿಯ ಇಂದಿರಾ ಲೋಕಮಾತಾ ಮಾ ರಮಾ ಮಂಗಳ ದೇವತೆ ಇತ್ಯಾದಿ. ಲಕ್ಷ್ಮಿಗೆ ಅಷ್ಟೆಲ್ಲ ಹೆಸರುಗಳಿದೆ, ಅದರೊಳಗೆ ಒಂದು ಹೆಸರು ಮಾ ಅಂತ. ಮಾಧವ, ಮಾ ಅಂದ್ರೆ ಲಕ್ಷ್ಮಿಯ ಗಂಡ, ಧವ ಮಾಧವ. ಓದುವುದು ಬೇರೆ, ಭಗವದ್ಗೀತೆಯನ್ನು ಓದೋದು ಬೇರೆ. ಓದಬೇಕು, ಓದದೇ ಇದ್ರೆ ಅಧ್ಯಯನ ಮಾಡೋಕ್ಕಾಗಲ್ಲ. ಮೊದಲು ಒಂದು 10 ಸಲ ಓದಬೇಕು, 20 ಸಲ ಓದಬೇಕು. ನನಗೆ ಒಮ್ಮೆ ಕೇಳಿದ್ರು, ನೀವು ಭಾಗವತವನ್ನು ಉಪನ್ಯಾಸ ಕೊಡ್ತೀರಾ? ನಾನು ಭಾಗವತ ಅಧ್ಯಯನ ಮಾಡಿಲ್ಲಪ್ಪ. ಅದು ಓದಿಲ್ವ? ನಾನು 100 ಸಲ ಓದಿದ್ದೀನಿ, ಅಧ್ಯಯನ ಮಾಡಿಲ್ಲ. ನಾನು ಅಧ್ಯಯನ ಮಾಡುವುದು ಬೇರೆ. ರಾಮಾಯಣದ ಬಗ್ಗೆ ನಾನು ಉಪನ್ಯಾಸ ಕೊಡಬೇಕು ಅಂದ್ರೆ ನಾನು ಕರೆಕ್ಟ್ ಒಂದು 200-250 ಸಲ ಓದಿರ್ಬೇಕು ನಾನು ಅದನ್ನು. ಇದು ಉಪನ್ಯಾಸ ಕೊಡೋಕೆ ಹೇಗಾಗುತ್ತೆ? ತಪಸ್ ಮಾಡ್ಬೇಕು ನೀವು.